ಹಣ ಮಾಡೋದನ್ನ ಪಾಪ ಅನ್ಕೊಂಬಿಟ್ಟವ್ರೆ. ಇಲ್ಲ ಸರ್, ಅದು ಯಾರ್ಯಾರು ಹಣ ಮಾಡಿಲ್ಲ ಅವ್ರಷ್ಟೇ ಮಾತಾಡ್ತಾರೆ ಸರ್. ಹಣ ಮಾಡಿದವ್ರ ಕಡೆ ಹೋಗಿ ಕೇಳಿ ಅಲ್ಲ, ಅವ್ರು ಯಾವಾಗಾದ್ರೂ ಹಂಗೆ ಅಡ್ವೈಸ್ ಕೊಡ್ತಾರೆ. 18 ವರ್ಷದಿಂದ ಕಡಿಮೆ ಇರೋ ಮಕ್ಕಳು ಇವತ್ತು ಅಬಾರ್ಷನ್ ಮಾಡಿಸ್ಕೊಳ್ತಾ ಇದ್ದಾರೆ, ಹೆಂಗೆ ಅವ್ರಿಗೆ ಜ್ಞಾನವನ್ನು ತುಂಬಬೇಕು ಅಂತ ಯಾಕೆ ಚಿಂತನೆ ಮಾಡಬಾರ್ದು? ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳದೊಂದು ಬರಲಿ, ಬಹಳ ಸಂತೋಷ. ಬಟ್ ಆ ಮಾತೃತ್ವ ಕಳ್ಕೋಬಾರ್ದು. ಹೊಸ ಡ್ರಗ್ಸ್ ಬಂದಿದ್ದಾವೆ ಸರ್. ಈಗ ನಾನು ಅದನ್ನ ಆನ್ಲೈನ್ ನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ, ಹೇಳಿದ್ರೆ ಇನ್ನೊಬ್ಬರಿಗೆ ಜ್ಞಾನ ಬರುತ್ತೆ ಅದು ಮಕ್ಕಳಿಗೆ, ಅದು ಹೇಳಲಿಕ್ಕೆ ಬರೋದಿಲ್ಲ. ಇವತ್ತು ನಾವೇನೋ ಅದು ಹಳೆ ಕಾಲದ ಡ್ರಗ್ಸ್ ಇದ್ವಲ್ಲ ಸರ್, ಅವೇ ಅಂತ ತಿಳ್ಕೊಂಡಿದ್ದೇವೆ ನಾವು. ಅವೆಲ್ಲ ಇವತ್ತು ಹೊಸದಿದ್ದಾವೆ, ಎಲ್ಲ ಹೊಸ ರೂಪ ಸರ್. ಇದು ಈಸಿಲಿ ಅವೈಲೇಬಲ್, ಎಲ್ಲ ಕಡೆ ಅವೈಲೇಬಲ್ ಆಗುವಂತ ಸಿಗ್ತಾ ಇದ್ದಾವೆ, ಅವ್ನು ಯೂಸ್ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜ್ ಆವರಣಗಳೇ ನಾನು ಅದು ಹೇಳ್ಬೋದು ಹಿಂಗೆ ಅಂತ ಹೇಳಿದ ತಕ್ಷಣ ಈ ಹುಡುಗರು ಯಾರು ಎಕ್ಸ್ಪೆರಿಮೆಂಟ್, ಅದಕ್ಕೆ ನಾವು ಹೇಳೋದು ಬೇಡ ಅಂತ ಹೇಳಿ. ಬಟ್ ಪಾಲಕರು ಜಾಗೃತ, ಮನೆಯಲ್ಲೇ ಸಿಗ್ತವೆ, ಅದಕ್ಕೆ ಅಡಿಕ್ಟ್ ಆಗಿದ್ದಾವೆ ಹುಡುಗರು. ಸೊ ಇದಕ್ಕೆ ಏನು ಸರ್, ಯಾರಾದ್ರೂ ಒಬ್ರು ಎದ್ದು ನಿಂತ್ಕೊಂಡು ನಾವು ಜಾಗೃತರಾಗಬೇಕಲ್ಲ ಸರ್. ಇಲ್ಲೇನು ಇದು ಹೋರಾಟ ಗಿರಾಟ ಏನು ಇಲ್ಲ ಸರ್. ಇದು ಗೌರ್ಮೆಂಟಿಗೆ ಕೇಳಬೇಕು, ಗೌರ್ಮೆಂಟ್ ಬದಲಾವಣೆ ಆಗಬೇಕು, ಹಂಗೆ ಮಾಡಬೇಕು, ಅವ್ರ ಶಿಕ್ಷಣಕ್ಕೆ ಇಲ್ಲ ಸರ್. ಅವ್ರದ್ದೇ ಆದ ಚಿಂತನೆ ಅವ್ರೊಳದಾರೆ. ಅವ್ರಿಗೆ ಅಲ್ಲಿ ಕೂತಾಗ ಅಲ್ಲಿ ಏನು ಸಮಸ್ಯೆಗಳಿದೆ ಅವ್ರಿಗೆ ಗೊತ್ತು. ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ, ಇವ್ರು ಯಾಕೆ ಹಂಗೆ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ನಾನಿರೋ ಸಮಯದಲ್ಲಿ ಇದೆಲ್ಲ ಆಗ್ತಾ ಇದೆಯಲ್ಲ, ನಾ ಏನು ಮಾಡಬೇಕು ಅನ್ನೋದು ಅಷ್ಟೇ ನಾವು ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೇಲಿ ಅಟ್ಲೀಸ್ಟ್ ಆಗಬಾರ್ದಪ್ಪ, ನಾನು ಜಾಗೃತನ. ಅದಕ್ಕೆ ನಾ ಏನು ಮಾಡಬೇಕು, ನಾ ಅಧ್ಯಯನ ಮಾಡಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ಓಕೆ, ನಮ್ಮ ಮನೆ ಪರಿಸರನ ಮಾಡಬೇಕು. ಹಾಗಾದ್ರೆ ರೈಟ್ ಪೇರೆಂಟಿಂಗ್ ಅಂದ್ರೆ ಏನು? ಪೇರೆಂಟಿಂಗ್ ಇಸ್ ವೆರಿ ಮಚ್ ನೀಡೆಡ್ ಸರ್. ಅಲ್ಲ, ಹಾಗಾದ್ರೆ ಏನದು ರೈಟ್ ಪೇರೆಂಟಿಂಗ್ ಅಂದ್ರೆ ಏನು ಸರ್? ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಜನ್ರೇಷನ್ನು ಇದು ಜನರೇಷನ್ X, Y, Z, ಆಲ್ಫಾ ಮತ್ತು ಬೀಟಾ. ಈಗ 5ನೇ ಜನರೇಷನ್ ಇದು ಬಂತು. ಈ X ಅಂದರೆ ಯಾರು, Y ಅಂದರೆ ಯಾರು, Z ಅಂದರೆ ಯಾರು, ಅವರ ಮನಸ್ಥಿತಿಗಳೇನು, ಆ ಮನಸ್ಥಿತಿಗಳ ಪ್ರಕಾರ ನಾ ಹೆಂಗೆ ಬದಲಾವಣೆ ಆಗಬೇಕು ಇನ್ನು ತಿಳ್ಕೊಳ್ಬೇಕು ಸರ್. ಅದಕ್ಕೆ ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು. ಮಕ್ಕಳಲ್ಲಿ ಲರ್ನಿಂಗ್ ಸ್ಟೈಲ್ ಹೆಂಗೆ ಆಗ್ತಾ ಇದೆ ಇದನ್ನು ತಿಳ್ಕೊಳ್ಬೇಕು. ಅದೇನು ನೋಡಿ ಕಲಿತಾರ, ಮಾಡಿ ಕಲಿತಾರ, ಇದು ಮಾಡಿ ನನ್ನ ಮಗು ಹೆಂಗಾಗಿದೆ, ಹೌದಾ, ಅವನಲ್ಲಿ ಇನ್ನೇಟ್ ಟ್ಯಾಲೆಂಟ್ ಏನಿದೆ, ಫಿಸಿಕಲ್ ಇಂಟೆಲಿಜೆನ್ಸ್ ಹೆಚ್ಚಿಗೆ ಇದೆಯಾ, ಏನು ಎಸ್ಥೆಟಿಕಲ್ ಇಂಟೆಲಿಜೆನ್ಸ್ ಹೆಚ್ಚಿಗೆ ಇದೆಯಾ, ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಏನಿದೆ ಒಂದು, ವಾಟ್ ಈಸ್ ಈಸ್ ನ್ಯಾಚುರಲ್ ಇಂಟೆಲಿಜೆನ್ಸ್. ಹೌದಾ, ಮಾವಿನ ಗಿಡ ಮಾವಿನನ್ನೇ ಕೊಡೋದು ಸರ್, ಬಾಳೆಹಣ್ಣಿನ ಗಿಡ ಬಾಳೆಹಣ್ಣೆ ಕೊಡೋದು, ಹುಣಸೆ ಗಿಡ ಹುಣಸೆಯನ್ನೇ ಕೊಡೋದು. ಇರುಬೆ ತನ್ನ ಕೆಲಸನೇ ಮಾಡುತ್ತೆ, ಕಾಗಿ ತನ್ನ ಕೆಲಸನೇ ಮಾಡುತ್ತೆ, ಹುಲಿ ತನ್ನ ಕೆಲಸನೇ ಮಾಡುತ್ತೆ. ಹುಲಿ ಎಂದು ಹುಲ್ಲು ತಿನ್ನೋದಿಲ್ಲ, ಹೌದಾ ಸರ್, ಹೊಟ್ಟೆ ಹಸ ಸಾಯುತ್ತೆ ಬಟ್ ಹುಲ್ಲು ತಿನ್ನೋದಿಲ್ಲ. ಅದು ಅದ್ರದ್ದೇ ಅದು ಕ್ಯಾರೆಕ್ಟರ್ ಅದು ಪ್ರಕಟ ಮಾಡ್ತಾ ಇದ್ದಾವೆ ಅವೆಲ್ಲ. ಅದಕ್ಕೆ ಅವು ಟೆನ್ಷನ್ ಆಗಿಲ್ಲ. ಮನುಷ್ಯನಿಗೆ ನಿನ್ನಲ್ಲಿರೋ ಒಂದು ಇನ್ನೇಟ್ ಟ್ಯಾಲೆಂಟ್ ಇದೆ, ಆ ಶಕ್ತಿ ಏನಿದೆ ಅದು ಹುಡುಕಾಡು ಅಂತೇಳಿ ನಮಗೊಂದು 20-21 ವರ್ಷ ಫ್ರೀಯಾಗಿ ಕೊಟ್ಟಿದ್ದಾನೆ ದೇವರು. ನೀನು ಯಾರದ್ದು ಹುಡುಕೋ, ಮೊದಲು ನೀನು ಏನಾಗಬೇಕು, ಯಾರಾಗಬೇಕು, ಹುಡುಕು. ನೋಡಿ, ಯಾವ ಬೇರೆ ಯಾವುದಕ್ಕೂ ಇಲ್ಲ. ಉದಾಹರಣೆಗೆ ಯಾವುದಕ್ಕೂ ಇಲ್ಲ ಸರ್. ಒಂದು ಕೋಳಿ ಮರಿ ತಾಯಿಯ ಮೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಚೂರು ಕಾಲಿಗೆ ಬಲ ಕುಕ್ಕುತ್ತದೆ, ಹುಡ್ಕೊಂಡು ತಿನ್ನುತ್ತಾನೆ ಸರ್. ಅಷ್ಟೇ ಸರ್, ಮೂಮೆಂಟ್ರಿ ಹೋಗ್ಕೊಡು. ಬಟ್ ಮನುಷ್ಯನಿಗೆ ಎಷ್ಟು ಸಮಯ ಕೊಟ್ಟ ಸರ್? 20-21 ವರ್ಷ ಕೊಟ್ಟ ದೇವರು. ಹುಡುಕಾಡು, ಏನಿದೆ ಹುಡುಕಾಡು ಅಂತ ಒಳ್ಳೆ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಟ, ಇದು ಬ್ರೈನ್ ಅನ್ನ. ಅದರಲ್ಲಿ ಎಲ್ಲ ಅಗಾಧವಾದ ಶಕ್ತಿ, ಎಲ್ಲ ಸಾಫ್ಟ್ವೇರ್ ಲೋಡ್ ಮಾಡಿದ. ಎಲ್ಲರಿಗೆ ಸೇಮ್ ಬ್ರೈನೇ ಸರ್ ಮೊದಲು ಬಂದಾಗ. ಇದು ಸೈಂಟಿಫಿಕಲ್ಲೇ ಹೇಳ್ಬೋದು, ಯಾರ್ದು ಬ್ರೈನ್ ಚೇಂಜ್ ಇರೋದಿಲ್ಲ. ಇಲ್ಲ, ಇವನು IQ ಸೂಪರ್, ಇವನು ಜೀನಿಯಸ್ ಇಲ್ಲ, ಅವೆಲ್ಲ ಸುಳ್ಳು. ಎಲ್ಲರದು ಸೇಮ್ ಬ್ರೈನೇ, ಸೈಂಟಿಫಿಕಲ್ಲೇ ಹೇಳ್ತಾ ಇರೋದು. ಬಟ್ ಏನು ಮಾಡಿದ, ಹುಡುಕಾಡು ಅಂತ. ಈ ಹುಡುಕಾಡಕ್ಕೆ ನಾವು ಅವಕಾಶ ಮಾಡ್ಕೊಡೋರು ನಾವು ಪಾಲಕರು, ಶಿಕ್ಷಕರು, ಸಮಾಜ, ವಾತಾವರಣ ಎಲ್ಲ ಇಂಪಾರ್ಟೆಂಟ್ ಇದೆ, ಹೌದಾ. ಸೊ ಆ ಹುಡುಕಾಡೋದೇ ಜೀವನ ಸರ್. ಸೊ ಈ ಹುಡುಕಾಟಕ್ಕೆ ಹಚ್ತೀವ ಇಲ್ವಾ ಅನ್ನೋದ್ರ ಮೇಲೆ ಎಜುಕೇಷನ್ ಸರ್. ಎಜುಕೇಷನ್ನು, ಎನ್ವಿರಾನ್ಮೆಂಟು, ಎಕ್ಸ್ಪೋಜರು, ಇದೇ ಹುಡುಕಾಟ. ಅದಕ್ಕೆ ಹುಡುಕಾಟಕ್ಕೆ ಅನುಕೂಲ ಮಾಡಿಕೊಡೋರು ಫಸ್ಟ್ ನಾವು ಜಾಗೃತರಾಗಬೇಕು. ಇದಾಗ್ತಾ ಇಲ್ಲ, ಯಾರು ಆಗ್ತಾ ಇಲ್ಲ ಸರ್. ಒಂದು ಇದ್ದಾರೆ ಎಲ್ಲರೂ, ಈಗ ಆದರ್ಶ ಶಿಕ್ಷಕರು ಇದ್ದಾರೆ, ಆದರ್ಶ ಪಾಲಕರು ಇದ್ದಾರೆ, ತಮ್ಮ ತಮ್ಮ ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಹೋಮ್ ಸ್ಕೂಲಿಂಗ್ ಸ್ಟಾರ್ಟ್ ಆಗಿದ್ದಾವೆ ಸರ್. ಸ್ಕೂಲಿಗೆ ಕಳಿಸ್ತಾ ಇಲ್ಲ, ಮನೆಯಲ್ಲೇ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಇವತ್ತು ಒಳ್ಳೆ ಮಚ್ಚಬೇಕು. ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಇವತ್ತು ಮನೆಯಲ್ಲಿ ಜಾಬ್ ಇಟ್ಕೊಂಡು ಮಕ್ಕಳ ಕಡೆ ನೋಡ್ತಾ ಇದ್ದಾರೆ. ಬಹಳ ಬದಲಾವಣೆ ಬರ್ತಾ ಇದೆ. ನಾವು ಬರೇ ನೆಗೆಟಿವ್ ಅಂತ ಹೇಳ್ತಾ ಇಲ್ಲ, ಸಾಲದು ಅಂತ ಆಗ್ತಾ ಇರುವ ಡ್ಯಾಮೇಜ್ಗೆ ಇದು ಸಾಲದು. ಇವತ್ತಿನ ಮಕ್ಕಳಿಗೆ ನಮ್ಮ ಸಮಯದಲ್ಲಿ ಅಡೋಲೆಸೆಂಟ್ ಎಜುಕೇಶನ್ ಇದ್ದಿದ್ದಿಲ್ಲ. ಇದೇನು ಲೈಂಗಿಕ ಶಿಕ್ಷಣ, ಹದಿಹರೆಯ ಶಿಕ್ಷಣ ನಮ್ಮಲ್ಲಿ ಇದ್ದಿದ್ದಿಲ್ಲ. ಯಾಕಂದ್ರೆ ನಮ್ಗೆ ಅದು ಬೇಕಾಗಿದ್ದಿಲ್ಲ ನಮ್ಮ ಸಮಯದಲ್ಲಿ, ಹೌದಾ ಸರ್. ಬಟ್ ಇವತ್ತಿಗೆ ಬೇಕಾಗಿದೆ, ಯಾಕಂದ್ರೆ ಅದಕ್ಕೆ ಎಕ್ಸ್ಪೋಜರ್ ಆಗ್ತಾ ಇದೆ. ಸೊ ಅವ್ರಿಗೆ ತಿಳುವಳಿಕೆ ಹೇಳಲೇಬೇಕು. ನಾವೀಗ ಒಂದು ಸಂಪೂರ್ಣ ಅದರದ್ದೊಂದು ಕೋರ್ಸೇ ರೆಡಿ ಮಾಡ್ತಾ ಇದ್ದೇವೆ ಸರ್, ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ವಿಸ್ತಾರ ಜಿಂದಗಿ ಕೆಳಗಡೆ ಈಗ ನಾಡು ಕಂದ ಶ್ರೇಷ್ಠರು, ಲೈಕ್ ಈಗ ನಾ ಸೋಮೇಶ್ವರ್ ಸರ್ ಇದ್ದಾರೆ, ಡಾಕ್ಟರ್ ನಾ ಸೋಮೇಶ್ವರ್ ತಟ್ ಅಂತ ಹೇಳಿ ಅವರು ಅದನ್ನ ಡಿಸೈನ್ ಮಾಡ್ತಾ ಇದ್ದಾರೆ. ಆಮೇಲೆ ಸುರೇಶ್ ಕುಲಕರ್ಣಿ ಸರ್ ಇದ್ದಾರೆ, ಆಮೇಲೆ CR ಚಂದ್ರಶೇಖರ್ ಸರ್ ಇದ್ದಾರೆ, ನಮ್ಮ ಗುರುರಾಜ್ ಕರ್ಜಿ ಸರ್ ಇದ್ದಾರೆ, ಶಿವಪ್ರಸಾದ್. ಓಕೆ, ಇವರೆಲ್ಲ ಏನು ಶ್ರೇಷ್ಠರು ಏನಿದಾರಲ್ಲ ಅಜ್ಜಂದಿರು, ನಾವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಒಂದು ರೆಡಿ ಮಾಡ್ತಾ ಇದ್ವಿ. ಆ ಅಜ್ಜಂದಿರು ಮೊಮ್ಮಕ್ಕಳಿಗೆ ಹೇಳ್ಬೇಕೀಗ. ಇದೊಂದು ಕೋರ್ಸ್ ರೆಡಿ ಮಾಡ್ತಾ ಇದ್ದೇವೆ ಈ ಮುಂದಿನ ತಿಂಗಳಲ್ಲಿ. ನಾವು ಅದನ್ನು ತೊಗೊಂಬಂದು ಮಕ್ಕಳಿಗೆ, ಯಾಕಂದರೆ ಸರ್ ಇದು ಒಂದು ವಿಷಯ ಏನಿದೆ ಅಲ್ಲ, ಇದೇನು ಲರ್ನಿಂಗ್ ಸ್ಕಿಲ್ಸು, ಲೈಫ್ ಸ್ಕಿಲ್ಸು,
ಲಿವಿಂಗ್ ಸ್ಕಿಲ್ಸ್ 3 ಇದ್ದಾವೆ. ಹೌದಾ ಸರ್? ಇವತ್ತು ಬರೀ ಲಿವಿಂಗ್ ಸ್ಕಿಲ್ಸ್ ಸ್ಟಾರ್ಟ್ ಆಗಿದ್ದಾವೆ. ಓದು, ಪಾಸ್ ಮಾಡು, ಇದು ಮಾಡು. ಲೈಫ್ ಸ್ಕಿಲ್ಸು, ಲರ್ನಿಂಗ್ ಸ್ಕಿಲ್ಸು ಇಲ್ಲ ಇವತ್ತು. ಹೌದಾ? ಈ ಲೈಫ್ ಸ್ಕಿಲ್ಸ್ನಲ್ಲಿ ಇದೇನು ಒಂದು ಪ್ರೌಢಾವಸ್ಥೆಗೆ ಬರೋದು, ಒಂದು ಏನಿದೆ ಅಲ್ಲ, ಈ ವಯಸ್ಸಿನ ಇದು ರಿಲೇಟೆಡ್ ಏನಿದೆ ಅದನ್ನು ನಾವು ತಿಳುವಳಿಕೆ ಹೇಳಲಿಕ್ಕೆ ಆಗ್ತಾಯಿಲ್ಲ. ಆಮೇಲೆ ಪಾಲಕರಿಗೆ ಹೇಳಲಿಕ್ಕೆ ಮಜ್ಗೂರ. ಒಂದು ಹುಡುಗಿ ಈಗ ಪ್ರೌಢಾವಸ್ಥೆಗೆ ಬಂತು ಅಲ್ಲ, ಹುಡುಗ ಬಂದ ಅಂದರೆ ಅವನಿಗೆ ಈ ವಿಚಾರಗಳ ಬಗ್ಗೆ ಲೈಂಗಿಕ ಶಿಕ್ಷಣ ಅಂದರೆ ಏನಪ್ಪ ಅಂತ ಹೇಳಲಿಕ್ಕೆ ಪಾಲಕರಿಗೆ ಮಜ್ಗೂರ ಆಗ್ತಾಯಿದೆ. ಟೀಚರ್ಸ್ಗೆ ಅದು ರಿಸ್ಕ್ ತೊಗೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾಳೆ ಅದ್ರ ಮೇಲೆ ಪ್ರಶ್ನೆ ಬರ್ಬೋದು. ಆಮೇಲೆ ಇದು ಜನರಲ್ ಆಗಿ ಕೂತ್ಕೊಂಡು ಡಿಸ್ಕಸ್ ಮಾಡುವಂಥ ಇನ್ನೂ ನಮ್ಮ ದೇಶ ಪಕ್ವ ಆಗಿಲ್ಲ. ಅದಕ್ಕೆ ಇಂಡಿವಿಜುವಲಿ ತಿಳ್ಕೊಳ್ಳಿಕ್ಕೆ ರೆಡಿ ಇದ್ದೇವೆ. ಹೌದಾ ಸರ್? ಸೊ ಅದಕ್ಕಾಗಿ ಒಂದು ಸಣ್ಣ ಕೋರ್ಸಿನ ಮುಖಾಂತರ ಮಾಡಿ ಆ ಮಕ್ಕಳಿಗೆ ಕೊಟ್ಟರೆ ತಮ್ಮ ಸಮಯದಲ್ಲಿ ಇದನ್ನು ನೋಡಿ ಸಂಪೂರ್ಣವಾಗಿ ಜ್ಞಾನ ಬರುತ್ತೆ. ಜ್ಞಾನ ಬಂದ ಮೇಲೇನೂ ಅವು ಏನಾದರೂ ತಪ್ಪು ಮಾಡಿದರೆ ಅದು ಮೂರ್ಖತನ. ಅಜ್ಞಾನ ಇದೆ ಅವಾಗ ಮಾಡಿದರೆ ಅದು ಮೂರ್ಖತನ ಅಲ್ಲ ಸರ್, ಅದು ಬಲಿ. ನಾವು ಬಲಿ ಕೊಟ್ಟಕ್ಕೆ ತಿಳಿಲಾರದೆ ಮಾಡಿದ್ದಲ್ಲ ಸರ್. ತಿಳ್ಕೊಂಡ ಮೇಲೇನೂ ತಪ್ಪು ಮಾಡಿದವ್ರು ನಾವು ಮಾಡಿದ್ದೇವೆ, ಎಷ್ಟೋ ತಪ್ಪುಗಳಾಗಿದ್ದಾವೆ. ಸೊ ಆ ಮಕ್ಕಳದೇನು. ಸೊ ಅದಕ್ಕೆ ಆ ತಿಳುವಳಿಕೆ ಹೇಳೋದು ಮಾಡಬೇಕು ಅಂತ. ಈ ಶಿಬಿರಗಳನ್ನು ಮಾಡೋದು ಕಷ್ಟ ಆಗಿದೆ. ಎಲ್ಲೋ ಒಂದು ಇಲ್ಲ ಅಂದರೆ ಒಂದು 50 ಹುಡುಗರು ಕೂರಿಸಿ ಸರ್ ನಾವು ಶಿಬಿರ ಮಾಡ್ತೇವೆ, ಅವ್ರಿಗೆ ಇದೆಲ್ಲ ತಿಳುವಳಿಕೆ ಹೇಳ್ತೇವೆ ಅಂದರೆ ಪಾಪ ಅವಕ್ಕೇ ಒಂದು ಸಿಮಿಸಿ ಈ ವಿಷಯಗಳನ್ನು ಮಾತಾಡುವಾಗ. ಯಾಕಂದ್ರೆ ಇನ್ನೂ ನಮ್ಮ ಸಮಾಜ ಅದಕ್ಕೆ ರೆಡಿಯಾಗಿಲ್ಲ. ಬಟ್ ಇದನ್ನು ತಿಳುವಳಿಕೆ ಹೇಳೋ ಸಮಯ ಬಂದಿದೆ ಸರ್. ಇಲ್ಲಾಂದರೆ ಮಕ್ಕಳು ತಪ್ಪು ದಾರಿ ಹಿಡಿತಾವೆ, ಹೆಜ್ಜೆ ತಪ್ತವೆ. ಅದಕ್ಕೆ ಇದು ಮಾಡಲೇಬೇಕೀಗ, ಇದು ಭಾಳ ಇಂಪಾರ್ಟೆಂಟ್. ಇದೆಲ್ಲ ನಿಮ್ಮ ಕೋರ್ಸ್ ಎಲ್ಲ ಹೇಗೆ ಆನ್ಲೈನಾ? ಆನ್ಲೈನೇ ಮಾಡೋದು. ಈಗ ನಿಮ್ಮ ಹತ್ರ ರೆಡಿ ಇರೋ ಕೋರ್ಸ್ಗಳೇವು? ಅವೆಲ್ಲ ಆನ್ಲೈನೇ ಸರ್. ಈಗ ಫೋಕಸ್ ಮೇಲಿದೆ. ಈಗ ನೋಡಿ, ಏಕಾಗ್ರತೆ ಇಲ್ಲಾರ್ದೆ ಈಗ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಟೇಕ್ ಅಪ್ ಒನ್ ಐಡಿಯಾ ಆ್ಯಂಡ್ ಮೇಕ್ ದ್ಯಾಟ್ ಯುವರ್ ಲೈಫ್. ಓಕೆ, ಪುಟ್ ಯುವರ್ ಸೆಲ್ಫ್. ಅದನ್ನು ಏನೋ ಅಲ್ಲೇ ಹಾರ್ಡ್ ಕೋರ್ ಆಗಿ ನಿನ್ನ ಪುಟ್ ಬ್ಲಡ್ ಸ್ವೆಟ್ ಎವ್ರಿಥಿಂಗ್ ಅದ್ರ ಮೇಲೆ ಹಾಕು, ಮೇಕ್ ಯುವರ್ ಮಸಲ್ಸ್ ಟು ವರ್ಕ್ ಆನ್ ಇಟ್ ಎಲ್ಲ ಹೇಳಿದರು. ರೈಟ್ ಸರ್. ಏಕಾಗ್ರತೆ ಹೆಂಗೆ ಮಾಡೋದು? ಒಂದ್ರ ಮೇಲೆ ಹೆಂಗೆ ಕೆಲಸ ಮಾಡೋದು? ಈಗ ಲಕ್ಷ ಕೊಡು ಅಂತಾರೆ. ಹೆಂಗೆ ಕೊಡಬೇಕು? ನಂಗೆ ಕೊಡೋಕ್ಕಾಗೋಲ್ದು. ನನ್ನ ತಲೆಗೆ ಅದು ಬರ್ತೈತಿ, ಇದು ಬರ್ತೈತಿ. ಹೆಂಗೆ ಬರ್ಬೇಕು? ಯಾರು ಹೆಂಗೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾರೆ, ಹೆಂಗೆ ಅಂತ ಗೊತ್ತಿಲ್ಲ. ವಿಲ್ ಪವರ್ ಡೆವಲಪ್ ಮಾಡ್ಕೊ ಅಂತ ಹೇಳ್ತಾರೆ, ಹೆಂಗೆ ಅಂತ ಗೊತ್ತಿಲ್ಲ. ಈ ಹೆಂಗೆ ಅನ್ನೋದಕ್ಕೆ ಉತ್ತರನೇ ಈ ಕೋರ್ಸ್ಗಳು. ಸೊ ಅಲ್ಲಿ 66 ದಿವಸದ ಕೋರ್ಸೇ ಸರ್ ಇದು. 1 ದಿವಸ 2 ದಿವಸ ಮಾಡಿದ್ರೆ ಆಗಲ್ಲ. ಬ್ರೈನ್ ಜೊತೆ ಕೆಲಸ ಆಯಿತು. ಹೌದಾ? ಸಂಪೂರ್ಣವಾಗಿ ಇದು ನಮ್ಮ ಬ್ರೈನ್ ಹೆಂಗೆ ಕೆಲಸ ಮಾಡುತ್ತೆ, ಏನಾಗ್ತಾ ಇದೆ, ಮೈಂಡ್ ಹೆಂಗೆ ಕೆಲಸ ಮಾಡ್ತಾ ಇದೆ, ಆಮೇಲೆ ಟೆಕ್ನಿಕ್ಸ್, ಟೆಕ್ನಿಕ್ಸ್, ಮೆಥಡ್ಸ್ ಏನು ನೀವು ಪ್ರಾಕ್ಟೀಸ್ ಮಾಡಿದರೆ ಅದು ಒಂದು ಪಕ್ವ ಆಗುತ್ತೆ ಅಂಥೇಳಿ 66 ದಿವಸ ಈಗ ಮಾಡಬೇಕದನ್ನ. ಸೊ ಎವ್ರಿ ಡೇ ಅರ್ಧ ಗಂಟೆ ಅವ್ರು ನೋಡ್ಬೇಕು ಅದನ್ನ. ಕೋರ್ಸನ್ನು ಕನ್ನಡದಲ್ಲೇ ಇರುತ್ತೆ. ನಾನೇ ತೊಗೊಂಡಿರೋದು ಕ್ಲಾಸು. ಅರ್ಧ ಗಂಟೆ ನೋಡ್ತಾ ಅದಕ್ಕೆ ಒಂದು ಅಸೈನ್ಮೆಂಟ್ ಇರ್ತವೆ ಸಣ್ಣ ಏನೋ ಬರೆಯೋದು, ಏನೋ ಅಬ್ಸರ್ವ್ ಮಾಡೋದು, ಜಗತ್ತಿನ ಜೊತೆ ಅದನ್ನ ಸ್ಪಂದನೆ ಮಾಡೋದು, ಹೊರಗಡೆ ಹೋಗಿ ತಿಳ್ಕೊಳ್ಳೋದು, ಒಬ್ಬರ ಜೊತೆ ಸ್ಪಂದನೆ ಮಾಡೋದು. ತಿಳ್ಕೊಬೇಕು ಸರ್, ಅಂದರೆ ಕೆಲಸ ಆಗೋದು. ಜ್ಞಾನವನ್ನು ನೀನೇ ಇಟ್ಕೊಂಡ್ರೆ ಅದು ನಿನ್ನ ಜ್ಞಾನ ಅಲ್ಲ, ಇನ್ನೊಬ್ಬರಿಗೆ ಕೊಟ್ಟಾಗ ನಿನ್ನ ಜ್ಞಾನ ಅದು. ಎಲ್ಲ ಜಗತ್ತಿನಲ್ಲಿ ಎಲ್ಲ ಆಸ್ತಿಗಳು ಇನ್ನೊಬ್ರಿಗೆ ಕೊಟ್ಟರೆ ಅವ್ರದ್ದಾಗ್ಬಿಡುತ್ತೆ. ಜ್ಞಾನ ಮಾತ್ರ ಇನ್ನೊಬ್ರಿಗೆ ಕೊಟ್ಟಾಗ ನಮ್ದಾಗುತ್ತೆ. ಸೈಕಲ್ ಕಂಪ್ಲೀಟ್ ಆಗಬೇಕು ಸರ್. ಹೌದಾ? ಸೊ ಅಲ್ಲಿ ಎಷ್ಟೋ ಪ್ರಾಕ್ಟೀಸಸ್ ಇರ್ತವೆ. ಅದು ಮಾಡ್ತಾ ಹೋದಾಗ ಏಕಾಗ್ರತೆ ಸಂಕಲ್ಪ ಶಕ್ತಿ ಬರುತ್ತೆ. ಈ ಏಕಾಗ್ರತೆ ಸಂಕಲ್ಪ ಶಕ್ತಿ ತಂದು ಯಾವುದೋ ಒಂದು ಕ್ಷೇತ್ರಕ್ಕೆ ಹಾಕು. ಹೌದಾ ಸರ್? ಈಗ ಯಾವ ಕ್ಷೇತ್ರಕ್ಕೆ ಹಾಕಬೇಕು ಅಂತ ಪ್ರಶ್ನೆ ಬರುತ್ತೆ. ನಂದು ಏನು ಸರ್ ನ್ಯಾಚುರಲ್ ಟ್ಯಾಲೆಂಟು, ನನ್ನೊಳಗೆ ಯಾವ ಶಕ್ತಿ ಇದೆ ಅಂತ ಹುಡುಕ್ತಾ ಇರ್ತಾನೆ. ಆ ಹುಡುಕ್ಲಿಕ್ಕೆ ನಾವು ಒಂದು ಕರಿಯರ್ ಲ್ಯಾಬ್ ಅಂತ ಮಾಡ್ತಾ ಇದ್ದೇವೆ ಈಗ. ಆ ಕರಿಯರ್ ಲ್ಯಾಬ್ನಲ್ಲಿ ಅವನಿಗೆ ಒಂದು ನ್ಯಾಚುರಲ್ ಅವನ ಇಂಟೆಲಿಜೆನ್ಸ್ ಏನಿದೆ ಅವ್ನು ಹುಡುಕಿ ಅವ್ನು ಕೊಡೋದು. ನೀನು ನೋಡಪ್ಪ, ಇದೆ ನಿಂದು ಕ್ರಿಯೇಟಿವ್ ಮೈಂಡ್ ಇದೆ. ಹೌದಾ? ನೀನು ತರ್ಕಕ್ಕೆ ಬೀಳೋದಿಲ್ಲ. ನಿನ್ನ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ ಇಂದ ಏನೇನೋ ಮಾಡ್ತೀವಿ, ಏನೇನೋ ಎಲ್ಲೆಲ್ಲೂ ಹೋಗ್ತವೆ. ಇಮ್ಯಾಜಿನೇಷನ್ ಸರ್, ತರ್ಕ ಬೀಳೋದಿಲ್ಲ. ಸೊ ಅದಕ್ಕೆ ನೀವು ಈ ಕ್ಷೇತ್ರಗಳಲ್ಲಿ ಹೋದರೆ ಭಾಳ ಚೆನ್ನಾಗಿರುತ್ತೆ ಅಂತ ಅದೊಂದು ಕಂಪ್ಲೀಟಾಗಿ ಕರಿಯರ್ ಲ್ಯಾಬ್. ಯಾಕಂದರೆ ಇವತ್ತು ಮಕ್ಕಳಿಗೆ ಎಲ್ಲರಿಗೆ 10th ಮುಗಿದ ಮೇಲೆ ಕೇಳ್ತಾರೆ, ಸರ್ ಇವ್ನು ಏನು ಮಾಡಿಸೋದು ಸರ್, ಇವನಿಗೆ ಅವನು ಯಾರೋ ಒಬ್ಬನು ಅಂಕಲ್ ಕುಂತಿರ್ತಾನೆ, ಅದು ಮಾಡಿಸ್ಬಿಡಪ್ಪ ನಿಂಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಆ ಅಂಕಲ್ ಆ ಒಂದು ಫ್ಯಾಮಿಲಿಗೆ ಜಾನ್, ಅವನು ಡಾನ್. ಕರೆಕ್ಟ್. ಹಿಂಗೆ ಡಿಸಿಷನ್ ಸರ್. ಅವ್ರದ್ದೇನು ತಪ್ಪಿಲ್ಲ, ಅಂಕಲ್ ತಪ್ಪಿಲ್ಲ. ಹೌದಾ? ಯಾರು ಇಲ್ಲ, ನಮ್ಮ ಫ್ರೆಂಡ್ನಲ್ಲಿ ಸುಮ್ಮನೆ ಸಾಯಂಕಾಲ ಊಟಕ್ಕೆ ಹೋಗಿರ್ತಾರೆ. ಏನಪ್ಪ ಮಗ PUC ಮುಗಿಸಿದ, ಮತ್ತು ಈಗ ಏನು ಮುಂದೆ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವ್ರು ಎಲ್ಲಿ ಕೂತಿದ್ದಾರೆ ಸರ್? ಹೋಟೆಲ್ನಲ್ಲಿ ಕೂತ್ಕೊಂಡು ಮಗನ ಕರಿಯರ್ ಡಿಸಿಷನ್ ಮಾಡ್ತಾ ಇದ್ದಾರೆ. ಚೆನ್ನ ತಟ್ಟೆ ಎಲ್ಲ ಇಟ್ಕೊಂಡು ಅದನ್ನ ಮಾಡಿಸ್ಬಿಡು, ಅವನಿಗೆ ಅದನ್ನ ಕೋರ್ಸ್ ಮಾಡಿಸಿ ಮುಗಿಸೋಗ್ಬಿಡುತ್ತೆ ಅದು. ಹಂಗಂತೀಯ ದೋಸ್ ಮುಗೀತು ಬಂದ, ನೀ ಅದನ್ನ ಅಪ್ಲೈ ಮಾಡು. ಹೆಂಗೆ ಸರ್ ಇದು ಜೀವನ ಡಿಸೈಡ್ ಮಾಡೋದು? ಅಷ್ಟು ಮೂರ್ಖರನ್ನು ಮಾಡಿಬಿಡುವ ಮಕ್ಕಳನ್ನ. ಎಷ್ಟು ಪ್ರೊಸೆಸ್ ಇದೆ ಸರ್ ಅದು ಒಂದು ಮನುಷ್ಯನಲ್ಲಿ. ಈಗ ನಮಗೆ ಸರ್ ಪರಮ್ ಸರ್ ಲೈಕ್ ಇಷ್ಟು ವರ್ಷ ಆದಮೇಲೆ ನಮ್ಗೆ ಏನು ಮಾಡ್ಬೇಕಂತ ಸಿಕ್ಕಿದೆ. ಹೌದಾ? 41ನೇ ಎಷ್ಟು ಸಫರ್ ಮಾಡಿದ್ದೇವೆ ಸರ್. ಎಷ್ಟು ಕ್ಷೇತ್ರ ಗೊತ್ತಿತ್ತು, ಹೌದಾ? ದಾರಿ ಗೊತ್ತಿತ್ತು, ಇದೇ ನಮ್ಮದು ಅಂತೇಳಿ. ಅದನ್ನ ಎಕ್ಸ್ಪೆರಿಮೆಂಟ್ ಗೊತ್ತಿದ್ದಿಲ್ಲ. ನಾವು ಯಾಕೆ ಸಸ್ಟೈನ್ ಆದ್ವಿ ಸರ್? ನೀವು ಸಸ್ಟೈನ್ ಆದರೆ ನಾನು ಸಸ್ಟೈನ್ ಆದೆ. ಯಾಕಂದ್ರೆ ನಂದು ಎಜುಕೇಷನ್ನು, ನಿಮ್ಮದು ಈಗ ಮೀಡಿಯಾ ಅಂತ ತಿಳ್ಕೊಡಿ. ರೈಟ್ ಸರ್? ಕ್ರಿಯೇಟಿವಿಟಿ, ಮೀಡಿಯಾ, ಏನೋ ತರಬೇಕು. ಎಷ್ಟು ಉಬ್ಬು ತಗ್ಗುಗಳು ಕೆಳಗಡೆ ಬಿದ್ರಿ, ಕಣ್ಣೀರು ಹಾಕಿದ್ರಿ, ಎಲ್ಲ ಮಾಡಿದ್ರು, ಬಟ್ ಅದನ್ನ ಇಟ್ಕೊಂಡ್ರಿ. ಯಾಕಂದ್ರೆ ನಿಮ್ದು ಮುಖ್ಯ ಹಂಗ ಅದು.
ಹೌದಾ, ಪ್ರಿಪೇರ್ ಮಾಡಿ 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 ಒಂದು ಹಂತಕ್ಕೆ ತೊಗೊಂಬಂದ, ಒಂದು 2 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ಬೇಕಂದ್ರೆ ಅಲ್ಲಿಗೆ ತೊಗೊಂಬಂದ. ಹೌದಾ ಸರ್? ಯಾಕಂದ್ರೆ ನಿಮ್ಗೊಂದು ಸಿಕ್ಕಿತ್ತು. ಯಾವಾಗ ಇದನ್ನು ಬಿಟ್ಟು ಬೇರೆ ಏನೋ ಮಾಡ್ಲಿಕ್ಕೆ ಹೋದ್ರಿ ನೀವು, ಇನ್ನು ಬಿಡಿ ಸರ್, ಇವತ್ತು ಬಿಟ್ಟು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೋಗಿ. ಇಷ್ಟು ಆಗರ್ಭ ಶ್ರೀಮಂತರ ಮನೆ ನೋಡಿದ್ರಾ? ನಿಮ್ದಲ್ಲೇ ನೋಡಿದೆ ನಾನು. ಆಗರ್ಭ ಶ್ರೀಮಂತರ ಮನೆ ನಿಮ್ಗೂ ಮೋಟಿವೇಟ್ ಆಗಿರುತ್ತೆ. ಅವರು ಒಂದು ಆಫರ್ ಕೊಟ್ಟಿರ್ತಾರೆ. ಹೌದಾ, ನೀವು ಮಾಡಿಬಿಡ್ರಿ ಸಾರ್, ಚೆನ್ನಾಗಿದೆ ಸಾರ್, ಒಂದು 2 ಪ್ಲಾಟ್ ಹಾಕ್ತೀನಿ ಅಂತ ಹೇಳಿರ್ತಾರೆ. ತಪ್ಪೇನಿಲ್ಲ, ಅವ್ರು ಹೇಳೋದಿಲ್ಲ. ನಿಮ್ಗೊಂದು ಹುರುಪಿನಲ್ಲಿ ಬಂದು ನೀವು ಹೋಗಿ, ಅದರಲ್ಲಿ ಹೋಗಿ ಸರ್, ಗೊತ್ತಾಗುತ್ತೆ ಆಮೇಲೆ. ನಿಮ್ಮ ಮೇನ್ ಲೈನ್ ಬಿಟ್ಟು ಹೋದ್ರೆ ರೈಟ್ ಸರ್, ಎಲ್ಲ ಕಷ್ಟ. ಸಚಿನ್ ತೆಂಡೂಲ್ಕರ್ ಸರ್ ಜೀವ ನಾವೆಲ್ಲ ಕ್ರಿಕೆಟೇ ಆಡಿದ್ರು, ಬಟ್ ಅವ್ರು ಮ್ಯಾಕ್ಸಿಮಮ್ ಹೋಟೆಲ್ಸ್ ಇದಾವೆ. ಹೌದಾ ಸರ್? ಅವ್ರೇನಾದ್ರು ದಿನ ಹೋಟೆಲ್ಗೆ ಹೋಗಿ ಮಾಡಿದ್ರ? ಇಲ್ಲ. ಅವ್ರ ಫ್ರೆಂಡ್ನೊಬ್ಬನ ಹುಡುಕಿದ್ರು, ಅವನು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಭಾಳ ಒಂದು ಪರಿಣಿತಿ ಹೊಂದಿದವನಿದ್ನು. ಅವನ ಮೇಲೆ ದುಡ್ಡು ಹಾಕಿದ್ರು, ಇವ್ರು ದುಡ್ದಿದ್ದನ್ನ. ಹೌದಾ ಸರ್? ಇವ್ರು ಹೋಟೆಲ್ ಮಾಡ್ಲಿಕ್ಕೆ ಹೋಗಿಲ್ಲ, ಇವ್ರು ಕ್ರಿಕೆಟ್ ಆಡಿದ್ರು. ಹೌದಾ? ಇವ್ರು ಕ್ರಿಕೆಟ್ ಆಡೋದು ಅವ್ನು ಹೋಟೆಲ್ ಮಾಡ್ತಿದ್ದ. ಹೋಟೆಲ್ ಮಾಡ್ತಾರೆ. ಅವ್ರನ್ನ ಬಂದು ಕ್ರಿಕೆಟ್ ಆಡ್ಕೊಂಡು ಕೂತಿರ್ಲಿಲ್ಲ. ಯಾಕಂದ್ರೆ ಕ್ರಿಕೆಟ್ ಟೆಂಪರರಿ ಸರ್ ಇದು. ಅಲ್ಲಿ ಇನ್ಸೆಕ್ಯೂರಿಟಿ ಇರುತ್ತೆ. ಯಾವಾಗ ಒಂದ್ ದಿವಸ ಕಾಲ್ ಮುರಿದು ಬಿಟ್ರೆ ಮುಗಿದೋಯ್ತು ಅವತ್ತೇ. ಕರೆಕ್ಟ್. ಯಾಕೆ ಇವತ್ತು ಕ್ರಿಕೆಟರ್ಸ್ ಎಲ್ಲ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅದ್ ಮಾಡ್ತಾರೆ, ರೊಕ್ಕ ಮಾಡ್ತಾರೆ ಅಂತ ನಾವು ಭಾಳ ಅಂತೇವೆ ಸರ್. ಅವ್ರು ಟೆಂಪರರಿ ಪೀರಿಯಡ್ ಇದೆ ಸರ್, ಟೈಮ್ ಅದು. ಅಷ್ಟರಲ್ಲೇ ಅವ್ರು ದುಡ್ಡು ಮಾಡ್ಕೋಬೇಕು, ಜೀವನ ಸೆಟಲ್ ಮಾಡ್ಕೋಬೇಕು. ಹೌದಾ? ಸೊ ಅದಕ್ಕೆ ಅವರೆಲ್ಲ ಮಾಡೋರೆ. ಫಿಲ್ಮ್ ಆಕ್ಟರ್ದು ಒಂದೇ ಸಮಯ ಸರ್ ಅದು. ಹೌದಾ? ಆ ಸಮಯದಲ್ಲಿ ಎಂತೆಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅದ್ ಮಾಡ್ತಾರೆ, ಇದ್ ಮಾಡ್ತಾರೆ, ಅವರೆಲ್ಲ ಕೇರ್ ಮಾಡಲ್ಲ ಸರ್. ಇನ್ಸೆಕ್ಯೂರಿಟಿ ಇದೆ ಅಲ್ಲಿ. ನಾವು ಬೈತಾ ಇರ್ತೀವಿ, ಯಾಕ್ರಿ ಇವ್ರು ಬಂದ್ಬಿಟ್ಟು ಆನ್ಲೈನ್ ರಮ್ಮಿಗೆಲ್ಲ ಪ್ರಮೋಟ್ ಮಾಡ್ತಾರೆ ಅಂತ ಬಾಯಿ ಬಂದಂಗೆ ಬೈತಿರ್ತೀವಿ. ಇನ್ನು ಯಾವ್ದು ಇನ್ಸೆಕ್ಯೂರಿಟಿ ಸರ್, ಅದೊಂದು ಪೀರಿಯಡ್ ಇರುತ್ತೆ. ಆ ಪೀರಿಯಡ್ನಲ್ಲಿ ಅವ್ರು ಏನು ಮಾಡ್ಕೊಳ್ತಾರೆ, ಅದು ಅವಳು ಒಳಗಡೆ ಅಂತರಂಗದಲ್ಲಿ ಅವರು ಜಗತ್ತಿಗೆ ಸರಿಯಾದ ದಾರಿ ತೋರಿಸ್ಬೇಕಾ, ಕೆಟ್ಟದ್ದು ತೋರಿಸ್ಬೇಕಾ, ನನ್ನಿಂದ ಜಗತ್ತು ಹಾಳಾಗಬೇಕಾದ ಅದೆಲ್ಲ ಅವ್ರು ಬಿಟ್ಟಿರೋದು. ಬಟ್ ಇನ್ಸೆಕ್ಯೂರಿಟಿ ಇರೋದ್ರಿಂದ ಸರ್ ಗ್ರೀಡ್ ಬಂದೇ ಬರುತ್ತೆ. ದುಡ್ಕೊಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ. ಎಷ್ಟು ಇವರೆಲ್ಲ ನಮ್ಮ ರಾಜಕಾರಣಿಗಳು ಎಷ್ಟು ದುಡ್ಡು ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತೆಲ್ಲ ನಾವು ಬೈತಾರೆ. ಇನ್ಸೆಕ್ಯೂರಿಟಿ ಸರ್ ಮುಗೀತು. 5 ವರ್ಷದಲ್ಲಿ ಮುಂದಿನ ವರ್ಷ ಬಂದಿಲ್ಲ ಅಂದರೆ ಎಲ್ಲೆಲ್ಲಿ ಇನ್ಸೆಕ್ಯೂರಿಟಿ ಇರುತ್ತೆ ಸರ್, ಅಲ್ಲಿ ಗ್ರೀಡ್ ಬರುತ್ತೆ. ಇದನ್ನು ನಮ್ಮ ಗುರುರಾಜ್ ಕರ್ಜಗಿ ಸರ್ ಭಾಳ ಚೆನ್ನಾಗಿ ಹೇಳ್ತಾರೆ. ಇನ್ಸೆಕ್ಯೂರಿಟಿ ಬಂದ ತಕ್ಷಣ ಅಲ್ಲಿ ಗ್ರೀಡ್ ಬಂದೇ ಬರುತ್ತೆ. ಕಡಿಮೆ ಸಮಯದೇ ಏನೋ ಒಂದೊಂದು ಕಳ್ಕೊಳ್ತೀನಿ ಅನ್ನೋದಿದ್ದಾಗ ಎಲ್ಲನೂ ಮಾಡಲಿಕ್ಕೆ ಹೋಗ್ತಾರೆ. ಸೊ ಸಮಗ್ರವಾಗಿ ನಾವು ಇದನ್ನು ಭಾಳ ಕೇರ್ಫುಲ್ಲಾಗಿ ನೋಡಿದಾಗ ಒಂದು ನಮ್ಮ ಕೆಲಸ ಭಾಳ ಇದೆ ಅಂತ ಅಷ್ಟೇ ಸರ್. ಇದು ಯಾಕೆ ನಿಮ್ಗೆ ಓಪನ್ ಆಗಿ ನಾ ಇಷ್ಟೆಲ್ಲ ಮಾತಾಡ್ತೀನಿ ಅಂದರೆ ಅಲ್ಲಿ ಒಳ್ಳೆ ವಿಚಾರ ಮಾಡಿದವ್ರು ಇದ್ದಾರೆ. ಎಲ್ಲರೂ ಕೂಡಬೇಕು ಸರ್ ಇದಕ್ಕೆ. ಇದೊಂದು ಮತ್ತೆ ಸಂಘಟನೆ ಮಾಡಿ ನಾವೆಲ್ಲ ಸಂಘಟನೆ ಅಂದರೆ ಸಂಘರ್ಷ ಸರ್. ಹುಟ್ಟಿತು ಅಂದರೆ ಅದು ಬೆಳೆಯುತ್ತೆ, ಸಾಯುತ್ತೆ, ಸಿಂಪಲ್. ಇದಿಲ್ಲ ಇದು ನಮ್ಮ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇರ್ಬೇಕು. ಈಗ ನಾಳೆ ಮಹೇಶ್ ಮಾಷಾಳಿಗೆ ಒಂದು ಫೋನ್, ಸರ್ ನೀವು ಮುಂದೆ ಬರೀರಿ ಸರ್, ನಿಮ್ಮ ಜೊತೆ ನಾವಿದ್ದೇವೆ ಅಂದರೆ ಆಗೋದಿಲ್ಲ. ಆಯಿತು, ಮಹೇಶ್ ಮಾಷಾಳಿ ಏನು ಮಾಡಬೇಕು ಅದು ಮಾಡಬೇಕು, ನೀ ಏನು ಮಾಡ್ತಾ ಇದೆ ಮಾಡಬೇಕು. ಏನಾಗ್ತಾ ಇದೆ ಸರ್, ಇಂಥ ಕೆಲಸ ಮಾಡಲಿಕ್ಕೆ ಹೆಜ್ಜೆ ಇಟ್ಟವ್ರಿಗೆ ಸ್ವಲ್ಪ ಒಳಗಡೆ ಬೇಜಾರಾಗಿರ್ತಾರೆ. ಯಾಕಂದ್ರೆ ಸಮಾಜ ಸ್ಪಂದನೆ ಕೊಡೋದಿಲ್ಲ, ಯಾರೋ ಏನೋ ಅಂದಿರ್ತಾರೆ. ಅವರೆಲ್ಲರೂ ವಾಪಸ್ ಇಲ್ಲಪ್ಪ ಇದು ಸರಿ ಅದು ಮಾಡ್ತಾ ಇರೋದು ಸಾರಿ ಹೋಗ್ತಾ ಇರಬೇಕು ಅಂತ ಅಂದರೆ ಎಷ್ಟೋ ಸಮಾಜ ಮೇಲೆ ಪರಿವರ್ತನೆ. ಸರ್, ಈಗ ನೀವು ಬಿಸ್ನೆಸ್ನವ್ರ ಜೊತೆಗೂ ಕೆಲಸ ಮಾಡ್ತಾರೆ, ಈ ವ್ಯವಹಾರದ ಸಂಸ್ಥೆಗಳು, ಕಾರ್ಪೊರೇಟ್ಸ್ ಅವ್ರಿಗೆಲ್ಲ ವರ್ಕ್ ಮಾಡ್ತೀರಿ. 100 ಜನದಲ್ಲಿ ಅಥವಾ 1000 ಜನದಲ್ಲಿ ಯಾರೋ ಒಬ್ಬ ಮಾತ್ರ ಒಂದು ವ್ಯವಹಾರವನ್ನು ಯಶಸ್ವಿಯಾಗಿ ಕಟ್ತಾನೆ, ಇನ್ನೊಬ್ಬ ಸೋತು ಸುಣ್ಣಾಗಿ ಸಮಾಜವನ್ನು ಬೈಕೋತ ಸೋತು ಮನೆಗೆ ಹೋಗ್ತಾನೆ. ಕನ್ಸಿಸ್ಟೆನ್ಸಿ ಸರ್, ಅದರಲ್ಲೂ ಅದೇ. ಹೌದು, ಕನ್ಸಿಸ್ಟೆನ್ಸಿ ಸರ್. ಸೊ ಭಾಳ ದೊಡ್ಡ ವಿಚಾರ ಅದು, ಕನ್ಸಿಸ್ಟೆನ್ಸಿ ಸರ್. ಕಂಟಿನ್ಯೂಟಿ. ಇವತ್ತು ನಿಮ್ಮ 2 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ಅದ್ರ ಕತೆ ನಿಮಗೆ ಗೊತ್ತು. ಯಾಕೆ ಎಲ್ಲರೂ ಆಗಲಿಲ್ಲ ಸರ್ ಅದೇ ಸಮಯದಲ್ಲಿ ಇದ್ದವರು? ಕನ್ಸಿಸ್ಟೆನ್ಸಿ ಸರ್. ದಿನಕ್ಕೆ 3 ವಿಡಿಯೋ ಹಾಕ್ತೀರಾ, ಹೌದಾ ಸರ್? ಯಾಕೆ ಹಾಕ್ತೀರಾ? ಅದ್ರ ಹಿಂದೆ ಕತೆ ಇಲ್ವಾ? ಅಯ್ಯೋ ದೊಡ್ಡ ಕತೆ. ಮನೆ ಬಿಟ್ಟು ಓಡಾಡಬೇಕು. ಉದಾಹರಣೆ ನಮ್ದು ಹೇಳಿದ್ರೆ ನಮ್ಗಿಂತ ಹೆಚ್ಚು ಕಷ್ಟಪಡೋರು ಇದ್ದಾರೆ ಯೂಟ್ಯೂಬಲ್ಲಿ ತೊಗೊಂಡ್ರೆ. ಇವನ್ ಮೋರ್ ಕನ್ಸಿಸ್ಟೆನ್ಸ್, ಮೇ ಬಿ ಮೋರ್ ಹಾರ್ಡ್ ವರ್ಕಿಂಗ್. ವೈ ದೇ ಕಾಂಟ್ ರೀಚ್ ದೇರ್ ಗೋಲ್? ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್ ಸರ್. ಅದು ಬೇಕಾಗುತ್ತೆ ಸರ್, ಟ್ಯಾಲೆಂಟ್ ಬೇಕಾಗುತ್ತೆ. ಫ್ಲೋ ಇದೆ ಸರ್, ಒಂದು ಫ್ಲೋನಲ್ಲಿ ಜಂಪ್ ಹೊಡಿಬೇಕು ಸರ್. ಅದು ಇದು ಭಾಳ ಸ್ವಲ್ಪ ಡೀಪರ್ ಕಾನ್ಸೆಪ್ಟ್, ಬಟ್ ಸ್ಟಿಲ್ ಹೇಳ್ತೇನೆ ನಾನು. ನದಿಯ ದಂಡಿಗೆ ಕೆಲವೊಂದು ಮೀನುಗಳಿರ್ತವೆ, ಅವು ಈಸಾಡಲೇಬೇಕು. ಅವು ಸತತ ಅಂಜಿಕೆ ಇರುತ್ತೆ. ಮಾಡಿ 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 ಹೋದಾಗ ಒಂದು ತಾಸಿಗೆ 1 ಕಿಲೋಮೀಟ್ರ್ ಹೋಗ್ತಾವೆ. ಯಾಕಂದರೆ ಅವು ಸೆಕ್ಯೂರಿಟಿ ನೋಡ್ತಿರ್ತಾವೆ ಸರ್ ನದಿ. ಬಟ್ ಅಲ್ಲಿ ಇದು ಇರುತ್ತೆ. ಇನ್ನೊಂದು ಮೀನು ಒಂದು ಹರಿವು ಇರುತ್ತೆ, ಜೋರಾಗಿ ಹರಿವು ಇರ್ತದೆ, ಅಲ್ಲಿ ಜಂಪ್ ಮಾಡುತ್ತೆ. ಅದು ಈ ಜಂಪ್ ಏನಿದೆ ಅಲ್ಲ ಸರ್, ರಿಸ್ಕ್. ಈ ಜಂಪ್ ಮಾಡುತ್ತೆ. ಜಂಪ್ ಮಾಡಿದ ಮೇಲೆ ಅದೇ 1 ತಾಸಿನಲ್ಲಿ 100 ಕಿಲೋಮೀಟ್ರ್ ಹೋಗುತ್ತೆ. ಅದು ಸುಮ್ಮನೆ ಮಾಡೋದಿಲ್ಲ, ಅದು ಆ ಹರಿವೇ ಕರ್ಕೊಂಡು ಹೋಗ್ಬಿಡುತ್ತೆ. ಹಿಡಿತಾ ಸರ್. ಅಂದ್ರೆ ಪ್ರವಾಹಕ್ಕೆ ಸಿಗಾಕೊಳ್ಳೋಕೆ ರೆಡಿ ಇದೆ ಮೀನು. ಅಂದ್ರೆ ರೆಡಿ ಇದೆ, ಸದೃಢ ಇದೆ. ಅದು ಸದೃಢ ಇಲ್ಲಾರ್ದೆ ಅದಕ್ಕೆ ಜಿಗಿತು ಅಂತ ಸತ್ತೋಗ್ಬಿಡುತ್ತೆ. ತನ್ನ ಗಟ್ಟಿತನ ಮಾಡ್ಕೊಂಡಿದೆ, ಗಟ್ಟಿತನ ಮಾಡಿ ಸರಿಯಾದ ಸಮಯಕ್ಕೆ ಅಲ್ಲಿ ಜಂಪ್ ಹೊಡಿತು. ಹೊಡೆದ ತಕ್ಷಣ ಇಷ್ಟು ದಿವಸ ಎಫರ್ಟ್ ಹಾಕಬೇಕಿತ್ತು ಸ್ವಿಮ್ಮಿಂಗ್ ಮಾಡಲಿಕ್ಕೆ, ಹೌದಾ ಸರ್? ಬಟ್ ಈ ಸದೃಢ ಮಾಡ್ಕೊಂಡು ಅಲ್ಲಿ ಜಂಪ್ ಹೊಡೆದ ಮೇಲೆ ಎಫರ್ಟ್ಲೆಸ್, ಅದು ಆ ಕೆಲಸನೇ ಎಫರ್ಟ್ಲೆಸ್, ಸುಮ್ಮನೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದು 1000 ಕಿಲೋಮೀಟ್ರ್ ಹೋಗುತ್ತೆ. ಇದು 1 ಕಿಲೋಮೀಟ್ರ್ ಹೋಗೋದೇ ಆಗ್ತಿರೋದಿಲ್ಲ. ಇಲ್ಲಿ ಇನ್ಸೆಕ್ಯೂರಿಟಿ ಇರುತ್ತೆ. ಇದು ಜಂಪ್ ಏನಿದೆ ಅಲ್ಲ ಸರ್, ಅದು ಭಾಳ ಇಂಪಾರ್ಟೆಂಟ್.
ಅಂದರೆ ಅಟ್ ದ ರೈಟ್ ಟೈಮ್, ರೈಟ್ ಇನ್ ಟು ರೈಟ್ ಪ್ಲೇಸ್. ನಿಮ್ಗೆ ಗೊತ್ತಾಗುತ್ತೆ, ಈಗ ನಿಮ್ಮ ಕಲಾ ಮಾಧ್ಯಮದ ನಿಮ್ಗೆ ಗೊತ್ತಾಗುತ್ತೆ ಇದು ರೈಟ್ ಟೈಮ್, ಇದು ಜಂಪ್ 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 ಧಡ್ ಅಂತ ಜಿಗಿದ್ಬಿಟ್ರಿ ಅಂದರೆ ಎಫರ್ಟ್ಲೆಸ್ ಆಗಿ ನೀವು 100 ಕೋಟಿ ಮಾಲಕರಾಗ್ಬಿಡ್ತೀರ. ಅದು ಬರೋದೇ ಸರ್, ಅದಕ್ಕೊಂದು ಸಮಯ ಇರುತ್ತೆ. ಅಲ್ಲಿವರೆಗೆ ಕನ್ಸಿಸ್ಟೆಂಟ್ ಆಗಿರಬೇಕು. ಅಲ್ಲಿ ಭಾಳ ಜನ ಈ ಅರ್ಧ ದಾರಿಯಲ್ಲೇ ಗೋಳ್ಳಿ ಬಿಡಪ್ಪ ಯಾಕೆ ನಮ್ಮ ನಸೀಬ್ನಲ್ಲಿಲ್ಲ, ಅವನೇನೋ ಲಕ್ ತರೀತು, ಅವನಾದ, ಯಾರ್ದು ಏನೂ ಲಕ್ಕಿಲ್ಲ, ಏನಿಲ್ಲ ಸರ್. ಸೊ ಯು ಡೋಂಟ್ ಬಿಲೀವ್ ಇನ್ ಲಕ್? ಲಕ್ ಈಸ್ ವೆನ್ ಪ್ರಿಪೇರ್ಡ್ನೆಸ್ ಮೀಟ್ಸ್ ದ ಅಪಾರ್ಚುನಿಟಿ, ಇಟ್ ಇಸ್ ಲಕ್. ಅಪಾರ್ಚುನಿಟಿ ಬರ್ತಾನೇ ಇರ್ತವೆ ಸರ್, ಅವಕಾಶ ಬರ್ತಾ ಇರ್ತವೆ, ರಿವಾಲ್ವ್ ಆಗ್ತಿರ್ತವೆ. ನೀ ಪ್ರಿಪೇರ್ಡ್ ಆದಮೇಲೆ ಅದು ಕಟ್ ಆಗುತ್ತೆ, ಇದು ಲಕ್. ಪ್ರಿಪೇರ್ಡ್ ಇರ್ಬೇಕು ಸರ್. ಸೊ ಅವಕಾಶ ಬರ್ತಾ ಇದೆ, ನಾನು ತಯಾರಿಲ್ಲ, ನಂಗೆ ಏನು ಬರಲ್ಲ. ಎಲ್ಲರಿಗೀಗ ದೇಶದ ಪ್ರಧಾನಿ ಜೊತೆ ಇಲ್ಲ ರಾಷ್ಟ್ರಪತಿ ಜೊತೆ ಮಾತಾಡಬೇಕು ಅಂತ ಇರುತ್ತೆ ಸರ್. ಬಟ್ ಆರ್ ಯು ಪ್ರಿಪೇರ್ಡ್? ಸರಿ, ನಾಳೆ ಕರೆದ್ಬಿಟ್ರು ಏನು ಮಾಡ್ತೀಯಾ? ಕರೆದು ಇಲ್ಲ, ಪಕ್ಕಕ್ಕೆ ಬಂದು ನಿಂತರು ಬಿಟ್ರು. ನೀವು ಲಿಫ್ಟ್ನಲ್ಲಿ ಬರ್ತಾ ಇದ್ದೀರಾ 5 ಸ್ಟಾರ್ ಹೋಟೆಲ್ನಲ್ಲಿ, ಅವರು ಪಕ್ಕಕ್ಕೆ ಬಂದು ನಿಂತ್ಕೊಂಡ್ರೆ ಅಂತ ತಿಳ್ಕೊಡ್ರಿ. ಮುಂದೆ ಬಾಯ್ ತೆಗಿಬೇಕಲ್ಲ ಸರ್, ಹಿಂಗೆ ಸರ್ ನಾನು ಮಹೇಶ್ ಸರ್ ಸರ್ ಅಂದ್ರೆ ಹೋಯ್ತು ಲಿಫ್ಟು. ಆ 2 ನಿಮಿಷದಲ್ಲಿ ಏನಾದರೂ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕಲ್ಲ ಸರ್. ದೇಶಕ್ಕೆ ನನಗಿದೊಂದಿದೆ, ನೀವು ಅವಕಾಶ ಕೊಟ್ಟರೆ ನಾನು ಹೇಳ್ತೇನೆ, ಏನೋ ಒಂದು ಹೇಳಬೇಕಲ್ಲ. ಪ್ರಿಪೇರ್ಡ್, ಆರ್ ಯು ಪ್ರಿಪೇರ್ಡ್? ಈ ಪ್ರಿಪೇರ್ಡ್ನೆಸ್ ಒಂದೇ ದಿವಸದಲ್ಲಿ ಬರೋದಿಲ್ಲ ಸರ್. ನಾಳೆ ಮೀಟಿಂಗ್ ಇದೆ, ಅದಕ್ಕೆ ಇವತ್ತು ಪ್ರಿಪೇರ್ ಆಗಿ ಹೋಗ್ಬೇಕಂತ ಆಗೋದಿಲ್ಲ. ಅದು ಯಾಕಂದ್ರೆ ಗಟ್ಟಿತನ ಇರೋದಿಲ್ಲ ಅಲ್ಲಿ. ನೀವು ರೆಡಿ ಇದ್ದರೆ ಟಕ್ಕಂತ ಆಗೋಗ್ಬಿಡುತ್ತೆ ಸರ್. ಆ ಮನುಷ್ಯ ಏನು ಮಾಡ್ತಾನೆ, ಇಲ್ಲಪ್ಪ ನೀ ಕಮ್ ಮೀಟ್ ಲೈಕ್, ಓಕೆ ಒಂದಿಬ್ಬರು ಕನೆಕ್ಟ್ ಮಾಡಿ, ಇಲ್ಲ ಅವ್ರದ್ದು ಒಳ್ಳೆ ಇದಿದೆ, ಓಕೆ ಪುಟ್ ಇಮ್ ಇನ್ ಟು ದಿಸ್ ಆ್ಯಂಡ್ ಲೆಟ್ಸ್ ವರ್ಕ್ ಆನ್ ದಿಸ್ ಅಂತ ಹೇಳಿ, ಆಮೇಲೆ ಒಂದು 2-3 ದಿವಸದಲ್ಲಿ ಕನ್ವಿನ್ಸ್ ಆಗ್ಬಿಡ್ತೀವಿ. ಎಲ್ಲ ಪ್ರಿಪೇರ್ ಮಾಡಿದ್ದೀರಿ, ಅವ್ನ ತಲೆಯಲ್ಲಿ ಮೊದಲೇ ಪ್ರಿಪೇರ್ಡ್ ಇದೆ ನಿಮ್ಮ ಕಡೆ, ಪೂರಾ ಎಕ್ಸ್ಪೆಂಡ್ ಆಯಿತು, ಅದ್ರ ಮೇಲೆ 1000 ಕೋಟಿ ಹಾಕ್ತೇವೆ ನೋಡ್ರಿ. ಒಂದು ಲಿಫ್ಟ್ನಲ್ಲಿನೂ ಜೀವನ ಚೇಂಜ್ ಆಗ್ಬೋದು. ಬಟ್ ಆರ್ ಯು ಪ್ರಿಪೇರ್ಡ್? ಆರ್ ಯು ಪ್ರಿಪೇರ್ಡ್ ಅಂದರೆ ನಿಮ್ಗೆ ಅವಕಾಶ ಬರುತ್ತೆ ಅಂತನೂ ಅಲ್ಲ. ಇಲ್ಲ ನಿಜಕ್ಕೂ ಜಿನಿನ ಪ್ರಿಪೇರ್ ಆಗಿದೆ. ದ ರಾ ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ, ಬಂದಾಗ ಖಾಲಿ ಇರು, ಯಾಕಂದ್ರೆ ನೀ ಖಾಲಿ ಇದ್ದಾಗ ಅದು ಬರುವುದಿಲ್ಲ ಅಂತ ಆಧ್ಯಾತ್ಮಿಕವಾಗಿ ಹೇಳ್ತಾರೆ. ಅಂದರೆ ಬಂದಾಗ ಖಾಲಿ ಇರು ಅಂದ್ರೇನು, ಆ ಗ್ರೇಸ್ ಬಂದಾಗ, ಕಾನ್ಷಿಯಸ್ ಗ್ರೇಸ್ ಇರ್ತದಲ್ಲ, ಅದು ಬಂದಾಗ ನೀ ಖಾಲಿ ಇದ್ದರೆ ಅದು ಒಳಗೆ ನಿನ್ನನ್ನು ಆವರಿಸ್ಕೊಳ್ಳುತ್ತೆ. ಕಿಟಕಿ ಓಪನ್ ಮಾಡಿದ್ರೆ ಗಾಳಿ ಬರ್ತೈತೆ ಸರ್. ಸೊ ನೀ ಬಂದಾಗ ಖಾಲಿ ಇರು, ಇಲ್ಲಾಂದರೆ ನೀ ಖಾಲಿ ಇದ್ದಾಗ ಅದು ಬರೋದಿಲ್ಲ. ನೀ ಮೂಡನೇ ಇದ್ದ ಬರೋದಿಲ್ಲ, ಅದು ಮೂಡನೇ ಇದ್ದ ಬರೋದು. ಹಂಗೆ ನಾನು ಅದು ಸ್ವಲ್ಪ ಬದಲಾವಣೆ ಮಾಡಿದನು. ಬಂದಾಗ ರೆಡಿ ಇರು, ಯಾಕಂದ್ರೆ ನೀ ರೆಡಿ ಇದ್ದಾಗ ಅದು ಬರೋದಿಲ್ಲ. ಏನು ಬಂದಾಗ? ಅವಕಾಶ ಬಂದಾಗ, ಸಂದೇಶ ಬಂದಾಗ. ಜೀವನದಲ್ಲಿ ಇವೆರಡು ಹೇಳಿ ಕೇಳಿ ಬರೋದಿಲ್ಲ ಸರ್. ಅವಕಾಶ ಮತ್ತು ಸಂದೇಶ ಇವೆರಡು ಹೇಳಿ ಕೇಳಿ ಬರೋದಿಲ್ಲ, ಬರೋ ಸಮಯಕ್ಕೆ ಬರ್ತವೆ. ಯಾವಾಗ ಬರ್ತವೆ? ನೀ ರೆಡಿ ಇದ್ದಾಗ. ಕರೆಕ್ಟ್. ಸೊ ನೀ ರೆಡಿ ಇರಾಗ ಅಷ್ಟೇ ಕೆಲಸ. ನನ್ನ ಕೆಲಸ ಏನೀಗ ನಾ ರೆಡಿನೆಸ್ ಇರಬೇಕು. ನನಗೇನು ಇವತ್ತು ನೀವು ಬರ್ತೀರಂತ ಏನಾದರೂ ಇತ್ತಾ? ಸುಮ್ಮನೆ ನಿನ್ನೆ ಮಂಗಳೂರಿನಲ್ಲಿದ್ದೆ, ಏನು ಆಳ್ವಾಸ್ ಅವ್ರ ಜೊತೆ ಇದೆ, ಮೋಹನ್ ಆಳ್ವಾರ್ ಜೊತೆ ಮನೆಯಲ್ಲಿ ಅದೇನೋ ಡಿಸ್ಕಷನ್, ಶಿಕ್ಷಣದ ಬಗ್ಗೆ ಮುಂದೆ ಹೆಂಗೆ ಏನಂತ ಏನೋ ಒಂದು ಡಿಸ್ಕಷನ್ ನಡೆದಿತ್ತು. ಹೌದಾ? ನೀವು ಫೋನ್ ಮಾಡಿದ್ರಿ, ಸರ್ ಏನು ಮತ್ತೆ ಹೆಂಗೆ ನಾಳೆ ಇದ್ದೀರಾ ಅಂತಂದ ಕಡೆ ನಾನು ಇದ್ದೇನೆ ಅಂತ ಹೇಳಿದೆ. ಹೌದಾ? ಇದೇನು ಮೊದಲೇ ಪ್ಲ್ಯಾನ್ ಮಾಡಿದ್ವಾ ಸರ್? ಈಗ ಶತಮಾನಗಟ್ಟಲೆ ಪ್ಲಾನ್ ಅಂತ ಇಲ್ಲ. ಹೌದಾ? ಬಟ್ ಈಗ ನೀವು ಬಂದ್ರಿ, ಬಂದ ಮೇಲೆ ಕ್ಯಾಮ್ರಾ ಇದೆ, ಕ್ಯಾಮ್ರಾಮನ್ ನೀವಿದ್ದೀರಾ, ಎಲ್ಲ ಇದ್ದಾರೆ. ನಾ ರೆಡಿ ಇರಬೇಕಲ್ಲ. ಕರೆಕ್ಟ್. ಸರ್ ನಂದು ಇನ್ನೂ ಪ್ರಿಪೇರ್ ಆಗಿಲ್ಲ ಸರ್, ನಾಳೆ ಮಾತಾಡೋಣ ಸರ್, ನಿಮ್ದೇನು ಪ್ರಶ್ನೆ ಕೇಳಿ ಸರ್, ಆಮೇಲೆ ನೋಡೋಣ ಸರ್ ಅಂದರೆ ಬರ್ಕೊಟ್ಟೋಗಿ ನೆಕ್ಸ್ಟ್ ವೀಕ್ ಬನ್ನಿ, ಕೊಟ್ಟೋಗಿ ನೆಕ್ಸ್ಟ್ ನಾ ಅನ್ಬೋದಲ್ಲ ಸರ್. ನಾ ಇವತ್ತು ಬಾರಿ ನಾನು ಗ್ರೇಟ್ ಸ್ಪೀಕರ್ ಅಂತ ಹೇಳ್ತಾ ಇಲ್ಲ, ನನ್ನ ಒಳಗೆ ಕುದೀತಾ ಇದೆ ಅದು. ಹೌದಾ ಸರ್? ಒಳಗಡೆ ಇವೆಲ್ಲ ಆಗ್ತಾ ಇರೋದು ದಿನ ಒಂದು ಪ್ರಿಪೇರ್ಡ್ನೆಸ್ ನಡೆದಿದೆ. ನಿಮ್ಮ ಬಂದಿದ್ದಕ್ಕೆ, ನಿಮ್ಮ ಒಂದು ಪ್ರೀತಿಗೆ ಅದು ಪ್ರಕಟ ಆಗ್ತಾ ಇದೆ ಅಷ್ಟೇ. ಮುಂದೆ ಕುಂತವರು ಸರಿಯಾಗಿಲ್ಲ, ಅದು ಪ್ರಕಟ ಆಗೋದಿಲ್ಲ ಸರ್. ಮುಂದೆ ಕುಂತವ್ರದ್ದು ವಿಚಾರಗಳು ಭಾಳ ಇದ್ದು ಅಂತ ತಿಳ್ಕೊಳ್ಳಿ, ಅವ್ರದ್ದು ಏನೋ ಒಂದು ಚಿಂತನೆಯಲ್ಲಿ ಬಂದಿದೆ, ಇವೆಲ್ಲ ಹೊರಗಡೆ ಬರೋಲ್ಲ ಕ್ಯಾಸೆಟ್. ಸೊ ಅದಕ್ಕೆ ಸರ್ ಆ ಫ್ಲೋನಲ್ಲಿ ಜಿಗಿಬೇಕು ಸರ್. ಪ್ರತಿಯೊಬ್ಬನಲ್ಲಿ ಶಕ್ತಿ ಇದೆ ಸಿಕ್ಕಾಪಟ್ಟೆ. ಯಾರೂ ಇವತ್ತು ಶಕ್ತಿ ಇಲ್ಲದವರು ಅಂತ ಇಲ್ಲೇ ಇಲ್ಲ. ಪ್ರತಿಯೊಬ್ಬ ಸಾಮಾನ್ಯ ಅಸಾಮಾನ್ಯನ ಆಗ್ಬೋದು ಇವತ್ತು, ಅಂಥ ಅವಕಾಶಗಳಿದ್ದಾವೆ. ಬಟ್ ಆ ಕನ್ಸಿಸ್ಟೆನ್ಸಿ ಬೇಕು ಸರ್. ಅದನ್ನು ದಾರಿ ತೋರ್ಸೋಕೊಬ್ರು ಯಾರಾದರೂ ಬೇಕು. ಆಮೇಲೆ ಒಳಗಡೆ ಆ ಟ್ಯಾಲೆಂಟ್ ಇದೆ ಅಂತ ಹುಡುಕಬೇಕು, ಪ್ರಯತ್ನ ಬೇಕು ಸರ್. ಭಾಳ ಜನ ಹಣ ಮಾಡೋದನ್ನ ಪಾಪ ಅನ್ಕೊಂಬಿಟ್ಟವ್ರೆ. ಇಲ್ಲ ಸರ್, ಹಂಗೇನಿಲ್ಲ, ಹಣ ಮಾಡಲೇಬೇಕು. ಯಾರಿಗೆ ಮೋಸ ಮಾಡೋದೋ ಏನೋ, ಏನೇನು ಫ್ರಾಡ್ ಮಾಡಿದ್ನೋ ಏನೋ, ಅದು ಯಾರ್ಯಾರು ಹಣ ಮಾಡಿಲ್ಲ ಅವರಷ್ಟೇ ಮಾತಾಡ್ತಾರೆ ಸರ್. ಹಣ ಮಾಡಿದವ್ರ ಕಡೆ ಹೋಗಿ ಕೇಳಿ ಅಲ್ಲ ಸರ್, ದುಡ್ಡು ಮಾಡಬೇಕೋ ಬೇಡೋ ಅಂತ. ಅವ್ರು ಯಾವಾಗಾದ್ರೂ ಹಂಗೆ ಅಡ್ವೈಸ್ ಕೊಡ್ತಾರೆ, ಕಾಸು ಮಾಡ್ಬೇಡ, ಹಿಂಗಿರು ಹಂಗೆ ಅಂದು ಹೇಳೋದಿಲ್ಲ, ಇರು ಮಾಡು ದುಡ್ಡು ಅಂತಾರೆ. ಹಣ ಮಾಡಲಾರ್ದವ್ರೆ ಹಿಂಗೆ ಮಾತಾಡೋದು. ಸೊ ಅಂಥವ್ರ ಮಾತು ನೀವು ಕೇಳಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಸರ್ ಪೌರಾಣಿಕವಾಗಿ ಕಥೆ ಇದೆ. ಶಿಷ್ಯರು ಗುರುಗಳಿಗೆ ಕೇಳ್ತಾರೆ, ಗುರುಗಳೇ ನಾವು ಏನು ಸಂಪಾದಿಸ್ಬೇಕು ಜೀವನದಲ್ಲಿ ಅಂತ. ಅವಾಗ ಗುರುಗಳು ಹೇಳ್ತಾರೆ, ಅಬಂಡೆನ್ಸ್ ಆಫ್ ನಾಲೆಜ್, ಜ್ಞಾನವನ್ನು ಸಂಪಾದಿಸಬೇಕು. ಅಬಂಡೆನ್ಸ್ ಆಫ್ ಫೀಲಿಂಗ್ಸ್, ಇನ್ ಲವ್ ಟ್ಯಾಂಕ್ ಫುಲ್ ಇರಬೇಕು. ಅಂದರೆ ಅಷ್ಟು ಜನಕ್ಕೆ ಕಂಪ್ಯಾಷನ್ನು, ಪ್ರೀತಿ, ವಾತ್ಸಲ್ಯ ಕೊಡ್ತಾ ಇರಬೇಕು. ನೀನೇ ಖಾಲಿ ಇದ್ರೆ ಹೆಂಗೆ ಕೊಡ್ತೀಯ? ತುಂಬಿರಬೇಕು. ಅಬಂಡೆನ್ಸ್ ಆಫ್ ವೆಲ್ತ್ ಅಂತಾರೆ ಅವರು, ಕಾಪಟ್ಟೆ ವೆಲ್ತ್ ಇರಬೇಕು ಅಂತ. ಅವಾಗ ಶಿಷ್ಯರು ಕೇಳ್ತಾರೆ, ಗುರುಗಳೇ ಆ ಜ್ಞಾನ ಓಕೆ, ಫೀಲಿಂಗ್ಸ್, ಲವ್ ಅಂಡ್ ಅಫೆಕ್ಷನ್ ಭಾವನೆಗಳೂ ಓಕೆ, ನಾವು ವೆಲ್ತ್ ಅದಕ್ಕೆ ಸಂಪಾದಿಸ್ಬೇಕು.
ಆವಾಗ ಗುರುಗಳು ಹೇಳ್ತಾರೆ, ನೋಡಪ್ಪ ಈ ವೆಲ್ತ್ನಲ್ಲಿ ಭಾಳ ಇದ್ದಾವೆ ಸರ್, ವಿಂಗ್ಸ್ ಒಂದು 8 ಇದ್ದಾವೆ, ನಾನು ಹೇಳ್ತೇನೆ. ಬಟ್ ಈಗ ದುಡ್ಡನ ಬಗ್ಗೆ ಹೇಳ್ತಾ ಇರೋದ್ರಿಂದ ನೋಡಪ್ಪ, ಮನಿ ಈಸ್ ಎ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ದೇವರ ಒಂದು ಯಂತ್ರ ಅದು, ಏನು ದುಡ್ಡು ಈಸ್ ಇನ್ಸ್ಟ್ರೂಮೆಂಟ್ ಆಫ್ ಗಾಡ್. ಅದು ಲಿಮಿಟೆಡ್ ಇದೆ, ಇಷ್ಟಿದೆ, ಹೌದಾ? ಇದನ್ನು ಈಗ ನೀನು ಒಳ್ಳೆ ವ್ಯಕ್ತಿ, ಪರಮ್ ಸರ್ ಒಳ್ಳೆ ವ್ಯಕ್ತಿ, ನಿಮ್ಮ ಹತ್ರ ಬಂದರೆ ಆ ದುಡ್ಡು ನೀವು ಸಂಪಾದಿಸಿದ್ರೆ ಅದು ಒಳ್ಳೇದಕ್ಕೆ ಖರ್ಚಾಗುತ್ತೆ. ನೀವು ಸಂಪಾದಿಸಿಲ್ಲ ಅಂದರೆ ಅದಕ್ಕೆ ಗೊತ್ತಿಲ್ಲ, ಯಾರೋ ದುಷ್ಟಶಕ್ತಿಗಳಿಂದ ಸಂಪಾದಿಸಿದ್ರಂದರೆ, ಯಾರು ಟೆರರಿಸ್ಟ್ ಇದ್ದಾರೆ ಅಂತ ತಿಳ್ಕೊಳ್ಳಿ ಸರ್, ಅವ್ರು ಸಂಪಾದಿಸಿದ್ರೆ ಅಂತ ತಿಳ್ಕೊಳ್ಳಿ ತೊಗೊಂಡ್ರೆ ಅವ್ರು ಕೆಟ್ಟದ ಕೆಲಸ ಖರ್ಚು ಮಾಡ್ತಾರೆ, ಅವಾಗ ಸಮಾಜ ಕೆಟ್ಟು ಹೋಗುತ್ತೆ. ಅದಕ್ಕೆ ನೀನು ಹೊಣೆಗಾರ ಅಂತಾರೆ. ಸೊ ದುಡ್ಡನ್ನ ನೀನು ಆ್ಯಕ್ಚುಲಿ ದುಡಿತಾ ಇದೆಯಾ, ಇನ್ನೊಬ್ಬ ದುಡಿತಾವನೆ ಯಾಕೆ? ಮತ್ತು ನೀವು ದುಡ್ದಿಲ್ಲ ಅನ್ನೋದಕ್ಕೆ ಅದು ಬೇರೆ ಕಡೆ ಹೋಗ್ತಾ ಇದೆ, ಹೌದಾ ಸರ್? ಅವ್ನು ಕೆಟ್ಟದ್ದು ಖರ್ಚು ಮಾಡ್ತಾ ಇದ್ದಾನೆ, ಸಮಾಜ ಕೆಡ್ತಾ ಇದೆ, ಮತ್ತು ನೀನು ಹೊಣೆಗಾರ. ಯಾಕಂದ್ರೆ ನಿನ್ನಲ್ಲಿ ಪೊಟೆನ್ಷಿಯಲ್ ಇತ್ತು, ಆದರೂ ನೀವು ಮಾಡಲಿಲ್ಲ, ಅದನ್ನು ಬಳಸ್ಕೊಂಡು ದುಡಿತಾ ಇಲ್ಲ ನೀನು. ದುಡಿತಾರೆ ಸರ್, ದುಡ್ಡು ಸಂಪಾದಿಸೋಕೆ ತೊಂದರೆ ಇಲ್ಲ ಸರ್, ಅದನ್ನು ಹೆಂಗೆ ವಿನಿಯೋಗ ಮಾಡ್ತೀಯಾ ಅದ್ರ ಮೇಲೆ ನಿನ್ನ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ನಿನ್ನ ಹತ್ರ 2,000 ರೂಪಾಯಿ ಇದೆ, 2,000 ರೂಪಾಯಿ ತೊಗೊಂಡು ಹೋಗಿ ನೀನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಕುಡಿದು ಬಂದೆ ಅಂದರೆ ಒಂದು ಕ್ಯಾರೆಕ್ಟರು. ಅದೇ 2,000 ರೂಪಾಯಿ ತೊಗೊಂಡು ಒಂದು ಆರ್ಫನೇಜಿಗೆ ಹೋಗಿ ಆ ಮಕ್ಕಳಿಗೆಲ್ಲ ಊಟ ಹಾಕಿ ಆ ಖುಷಿಯನ್ನು ಪಡ್ಕೊಂಡ್ರೆ ಒಂದು ಕ್ಯಾರೆಕ್ಟರು. ಆ 2,000 ರೂಪಾಯಿ ತೊಗೊಂಡು ಹೋಗಿ ಒಂದು ಗುಡಿಯಲ್ಲಿ, ಇಲ್ಲ ನೀನು ಟೆಂಪಲ್ನಲ್ಲಿ, ಮಾಸ್ನಲ್ಲಿ, ಚರ್ಚ್ನಲ್ಲಿ, ನೀನಲ್ಲಿ ನಿಂದು ಶ್ರದ್ಧೆ ಇದೆ, ಅಲ್ಲಿ ಹೋಗಿ ನೀನು ಡೊನೇಷನ್ ಮಾಡಿದಾಗ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ 2,000 ತೊಗೊಂಡೋಗಿ ನಿನ್ನ ತಾಯಿಗೆ ಒಂದು ಸೀರೆ ತೊಗೊಂಬಂದರೆ, ಅವಳು ಕೊಟ್ಟರೆ ಅವಳು ಒಂದು ಉಟ್ಕೊಂಡಾಗ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅದೇ 2,000 ನಿನ್ನ ಹೆಂಡತಿ ಕೊಟ್ಟರೆ ಅದು ರೊಮ್ಯಾಂಟಿಕ್ ಕ್ಯಾರೆಕ್ಟರ್ ಬರುತ್ತೆ. ನಿನ್ನ ತಂಗಿ ಕೊಟ್ಟರೆ ಓಕೆ ಒಂದು ಪ್ರೀತಿಯ ಒಂದು ಬರುತ್ತೆ, ಹೌದಾ ಸರ್? ಆ 2,000 ರೂಪಾಯಿಗೆ ಏನು ಗೊತ್ತಿಲ್ಲ, ಇದು ನೀನು ಹೆಂಗೆ ವಿನಿಯೋಗ ಮಾಡ್ತೀಯ ಅದ್ರ ಮೇಲೆ ನಿನ್ನ ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ. ದುಡ್ಡು ಮತ್ತು ಸಮಯ ಸರ್, ಇವನು ಹೆಂಗೆ ವಿನಿಯೋಗ ಮಾಡ್ತೀವೋ ಅದ್ರ ಮೇಲೆ ನಾವು ಡೆವಲಪ್ ಆಗ್ತೀವಿ, ಹೌದಾ? ಸೊ ದುಡ್ಡು ಸಂಪಾದನೆ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಈ ವೆಲ್ತ್ ಅಂದ ತಕ್ಷಣ ಸರ್, ವೆಲ್ತ್ ರಿಚ್ ಇರೋದು ಬೇರೆ, ವೆಲ್ದಿ ಇರೋದು ಬೇರೆ. ಹೌದಾ? ಶ್ರೀಮಂತಿಕೆ ಬೇರೆ, ನಾವು ಇದು ಯಾವಾಗಲೂ ಕನ್ಫ್ಯೂಷನ್ ಮಾಡಿ. ಸಂಪತ್ತು ಬೇರೆ. ಸಂಪತ್ತು ಇದು ಏನು ಸಮೃದ್ಧಿ ಸರ್, ಸಮೃದ್ಧಿ. ಇದು ರಿಚ್ನೆಸ್. ಇದು ಎಲ್ಲ ಭಾಳ ಇದು ಸಮಾಜದಲ್ಲಿ ಇದೆಲ್ಲ ಕೆಡಿಸ್ತಾ ಇದೆ ಇದು, ಯಾಕಂದ್ರೆ ಅವ್ರ ಮನಿ ಓರಿಯೆಂಟೇಷನ್. ಬಟ್ ನಿಜವಾದ ವೆಲ್ತ್ ಅಂದರೆ ಯಾವುದು ಸರ್ ಅಂದರೆ, ಅದರಲ್ಲಿ 8 ಅಂಶಗಳಿದ್ದಾವೆ. ನಾವು 8ನ್ನು ಸಂಪಾದಿಸ್ಬೇಕು ನಾವು. ಒಂದು ಸೆಲ್ಫ್ ಮಾಸ್ಟ್ರಿ, ನನ್ನನ್ನೇ ನಾನು ತಿಳ್ಕೊಳ್ಬೇಕು, ಅದು ಒಂದು ವೆಲ್ತೆ, ಹೌದಾ ಸರ್? ನಾನು ಯಾರು, ನಾನು ಯಾಕೆ ಬಂದಿದ್ದೇನೆ, ನನ್ನೊಳಗೆ ಏನಿದೆ, ಇದು ಏನು ಆತ್ಮನ, ಏನು ಇದು ಪರಮಾತ್ಮನ, ಇದೇನು ಸೆಲ್ಫ್ ಮಾಸ್ಟ್ರಿ ಇದೆ ಅಲ್ಲ ಸರ್? ಮೆಡಿಟೇಷನು ಅದು ಇದೆಲ್ಲ ಮಾಡಿಕೊಂಡು ಅದಕ್ಕೆ ಸಮಯ ಕೊಡಲೇಬೇಕು ಸರ್, ಸೆಲ್ಫ್ ಮಾಸ್ಟ್ರಿ. 2ನೇದ್ದು ಫ್ಯಾಮ್ಲಿ, ಎಲ್ಲ ಇದೆ, ಫ್ಯಾಮ್ಲಿನೇ ಇಲ್ಲ ಅಂದರೆ ಏನು ಮಾಡೋದು ಸರ್? ಕಿಮ್ಮತ್ತೇ ಇಲ್ಲ ಫ್ಯಾಮ್ಲಿಯಲ್ಲಿ, ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ, ಏನೋ ಆಗ್ತಿದೆ. ಫ್ಯಾಮ್ಲಿ ಮನುಷ್ಯನಿಗೆ ಇನ್ಕಂಪ್ಲೀಟ್ ಅನಿಸುತ್ತೆ. 3ನೇದ್ದು ಎಲ್ಲ ಇದೆ, ಟೇಬಲ್ ತುಂಬ ಸ್ವೀಟ್ ಇದ್ದಾವೆ, ಬಟ್ ಡಾಕ್ಟರ್ ನೋಡ್ಬೇಡ ಅಂದಿದ್ದಾರೆ, ಡಯಾಬಿಟಿಕ್ ಇದೆ. ಹೆಲ್ತ್ ಈಸ್ ವೆಲ್ತ್, ಹೌದಾ ಸರ್? ಆಮೇಲೆ 4ನೇದ್ದು ನಿಮ್ಮದು ಕ್ರಾಫ್ಟ್, ನಿಮ್ಮ ಕ್ಷೇತ್ರ ಇದೀಗ ನೀವೇನು ಮಾಡ್ತೀರ, ದಿಸ್ ಇಸ್ ಯುವರ್ ಕ್ರಾಫ್ಟ್. ನನ್ನ ಕ್ರಾಫ್ಟ್ ಇದೇನು, ನಂದು ಪಬ್ಲಿಕ್ ಸ್ಪೀಚಿಂಗ್, ಟ್ರೈನಿಂಗ್ ಮಾಡೋದು, ಮನಸ್ಥಿತಿ ಬದಲಾವಣೆ ಮಾಡೋದು, ಇದು ನಂದು. ನನ್ನ ಕ್ರಾಫ್ಟ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಇದು ಮಾಡಬೇಕು, ರೈಟ್ ಸರ್? ದೆನ್ ಅಡ್ವೆಂಚರ್ ಬೇಕು ಲೈಫ್ನಲ್ಲಿ. ಅಡ್ವೆಂಚರ್ ಇಲ್ಲಾಂದರೆ ವೆಲ್ತ್ ಇಲ್ದಂಗೆ ಸರ್ ಅದು. ಏನೋ ಸಡನ್ಲಿ ಇವತ್ತು ನಡ್ರಿ ಈಗ ಕೂತಿರ್ತೇವೆ, ನಡ್ರಿ ಮೇಘಾಲಯಕ್ಕೆ ಹೋಗೋಣ ಅಂತ ಅಂದ್ಬಿಟ್ವಿ ಅಂದರೆ, ಈಗ ಮೇಘಾಲಯ ಹೋಗೋಣ ನಡ್ರಿ, ಟ್ರೈನ್ ಟಿಕೆಟ್ ಇಲ್ಲ, ನೋಡೋಣ ನಡ್ರಿ, ಹೆಂಗೋ ಟ್ರಕ್ ಹತ್ತಿ ಏನೋ ಮಾಡಿ, ಏನೋ ಒಂದು ಫ್ಲೈಟ್ ಇಟ್ಕೊಂಡು ಏನೋ ಮಾಡೋ, ಈ ಅಡ್ವೆಂಚರ್ಸ್ ಬೇಕು, ಹೊಸದು ಆ್ಯಕ್ಟಿವಿಟೀಸ್ ಬೇಕು ಸರ್. ಥ್ರಿಲ್ಗಳು ಬೇಕು. ಥ್ರಿಲ್ ಬೇಕು. ಇಲ್ಲ ಥ್ರಿಲ್ ಅಂದರೆ ಏನು ಜೀವನ ಸರ್? ಒಂದು ಅದೇ ಕಂಪೋಸ್ಡ್ ಹೋಗ್ತಾ ಇರೋದು. ಭಾಳ ಜನ ಈಗ ಒಂದು ಸೆಕ್ಟರ್ನಲ್ಲಿ ವರ್ಕ್ ಮಾಡೋರು, ಮಾರ್ನಿಂಗ್ ಅದೇ ಡಬ್ಬಿ, ಅದೇ ಒಂದು ಛತ್ರಿ, ಅದೇ ಇದು ಸಾತ್ವಿಕ ಜೀವನ ಅಂತಿರ್ತಾರೆ. ಥ್ರಿಲ್ಲೇ ಇಲ್ಲ ರೀ. ಮನೆಗೆ ಬಂದಮೇಲೆ ಸುಮ್ಮನೆ ಚುಲುಂಗಿ ಹಾಕೊಂಡು ಕೂತ್ಕೊಳ್ತಾರೆ. ಅದು ಹುಡುಗ ಓಡಿ ಬರುತ್ತೆ, ಥ್ರಿಲ್ ಇದ್ದಿದ್ದು ಹುಡುಗ, ಅಪ್ಪ 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 ಅಂತ ಕರ್ಕೊಳ್ಳೆ ಅವನ್ನ ಯಾಕೆ ಚೀರಾಡ್ತೀಯೋ ಅಂತಾರೆ. ಮತ್ತು ಹುಡುಗ ಹುಟ್ಟಿದ್ದೇ ಚೀರಾಡೋದಕ್ಕೆ, ನಿಂದೇ DNA ಅದು, ನಿನ್ನ DNA ಚೀರಾಡಿಲ್ಲ, ಅದು ಚೀರಾಡ್ತಾ ಇದೆ, ನೀ ಅದನ್ನು ಹಿಡ್ಕೊಂಡು. ಅದಕ್ಕೆ ಡೀಸೆನ್ಸಿ, ಡಿಸಿಪ್ಲಿನು ಅಂತೆಲ್ಲ ಇಲ್ಲ ಸರ್. ಅಡ್ವೆಂಚರ್ ಬೇಕೇ ಬೇಕು ಸರ್ ಲೈಫ್ನಲ್ಲಿ. ಸೊ ಹೀಗೆ 8 ವೆಲ್ತ್ಗಳಿದ್ದಾವೆ. ಪ್ರಾಸ್ಪ್ಯಾರಿಟಿ, ಅದರಲ್ಲಿ ದುಡ್ಡು ಒಂದು ಆಸ್ಪೆಕ್ಟ್ ಅಷ್ಟೇ, ಪ್ರಾಸ್ಪ್ಯಾರಿಟಿ. ಆಮೇಲೆ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಅಂತಿದೆ. ಪ್ರಾಸ್ಪೆರಿಟಿಗೆ 6-7ನೇದು ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ಸರ್. ಅಂದರೆ ಇನ್ನು ಸುತ್ತ ಪ್ರಭಾವಿಸುವ ಅಂಶ. ಯಾವ ವ್ಯಕ್ತಿಗಳ ಜೊತೆ ಸಮಯ ಕಳಿತೀರಾ ಅದು ರಿಚ್ನೆಸ್ ಸರ್. ಯಾವ ವ್ಯಕ್ತಿಗಳ ಜೊತೆ ಇರ್ತೀರಾ ಅದು ನಿಮ್ಮ ವೆಲ್ತ್. ಈಗ ನಿನ್ನೆ ಸಮಯದಲ್ಲಿ ನಾ ಯಾರ ಜೊತೆ ಸಮಯ ಕಳೆದೆ? ಗುರುರಾಜ್ ಕರ್ಜಗಿ ಸರ್ ಇದ್ರು, ಮೋಹನ್ ಆಳ್ವಾದವರಿದ್ದರು. ಬಟ್ ಸಾಧಕರು ಅಂದರೆ ಯಾರು ಸರ್? ನಾನು ಮಾಡಲಾರದ್ದು ಅವ್ರು ಮಾಡಿದರೆ ಅದು ಸಾಧನೆನೇ. ಸಿಂಪಲ್. ಎಲ್ಲರೂ ಸಾಧಕರು. ನನಗೆ ಆಗದಿರೋದು ಮಾಡಿದಾರಪ್ಪ, ಅವ್ರು ಮಾಡಿ ಇಟ್ ಇಸ್ ಸಾಧನೆ. ನೆನೆಸ್ಕೊಂಡ್ರೂ ಆಗೋದಿಲ್ಲ. ಹಿಮಾಲಯ ಪರ್ವತವನ್ನು ಹತ್ತೋದು ನನಗಾಗ್ತಾಯಿಲ್ಲ, ಅದಕ್ಕೆ ಅವರು ಸಾಧಕರು.
ಒಂದು 10 ವೀಲ್ ಲಾರಿ ಓಡಿಸ್ತಾರೆ. ಹೌದು, ಸಾಧನೆ. ಈಗ ನಾನು ಹಿಮಾಲಯ ಪರ್ವತ ಹತ್ತಿಬಿಟ್ಟೆ. ಹೌದಾ, ನಾನೇ ಸಾಧಕ ಅನ್ಲಿಕ್ಕೆ ಬರೋದಿಲ್ಲ. ಹಿಮಾಲಯ ಪರ್ವತ ಹತ್ಬಿಟ್ಟೆ, ಬಟ್ ಇಂಡಿಯನ್ ಓಷನ್ ಒಬ್ರು ಸ್ವಿಮ್ಮಿಂಗ್ ಮಾಡಿ ಕ್ರಾಸ್ ಮಾಡಿದ್ರು, ಅವರು ಸಾಧಕರು. ಎಸ್, ಹೌದಾ, ರೈಟ್ ಸರ್. 100 ಜನಕ್ಕೆ ದಿನ ಊಟ ಹಾಕ್ತಾರೆ, ಅವರು ಸಾಧಕರು. ದಿನ ಒಂದು 100 ನಾಯಿಗೆ ಬಿಸ್ಕೆಟ್ ಹಾಕ್ತಾರೆ, ಸಾಧಕರು. ಹೌದಾ, 100 ಜನಕ್ಕೆ ಸ್ಮೈಲ್ ಕೊಡ್ತಾರೆ ದಿನ, ಅಷ್ಟು ನಗಿಸ್ತಾರೆ, ಅದು ಸಾಧನೆ. ಸರ್, ಯಾರು ಸಾಧಕರಿಲ್ಲ ಹೇಳಿ ಸರ್? ಎಲ್ಲರೂ ಸಾಧಕರು. ಈಗ ಚೇತನ್ ಮಾಡೋದನ್ನು ನಂಗೆ ಮಾಡ್ಲಿಕ್ಕೆ ಬರೋದಿಲ್ಲ, ನೀವು ಓಡಾಡೋದು ನನಗೆ ಬರ್ತೋದಿಲ್ಲ. ಸೊ ನನಗೆ ನೀವು ಸಾಧಕರು, ನಿಮಗೆ ನಾನು ಸಾಧಕ. ನಾ ಈಗ 10,000 ಜನಕ್ಕೆ ಒಮ್ಮೆ ಮಾತಾಡ್ತೇನೆ, ನಮಗೆ ಆಗೋದಿಲ್ಲ, ಅವ್ರು ನೋಡಿದ್ರೆ ಭಯ ಬಂದ್ಬಿಡುತ್ತೆ, ಅಯ್ಯೋ ಭಯ ಬರುತ್ತೆ ನೀವು ಅಂತೀರಾ, ರೈಟ್ ಸರ್. ಸೊ ನಾನು ಮಾಡ್ತೇನೆ. ಈಗ ನಾನು ಮಾಡಲಾರ್ದನ್ನ ನಾ ಮಾಡೋದನ್ನು ನೀವು ಮಾಡ್ಲಿಕ್ಕಾಗಿಲ್ಲ, ನನಗೆ ಸಾಧಕ ಅಂತ ಹೇಳ್ತೇನೆ ನೀವು ಅಷ್ಟೇ. ಎಲ್ಲರೂ ಸಾಧಕ ಸರ್. ಆಮೇಲೆ ನಮಗೆ ಮಾಡಲಾರದನ್ನ ಅವ್ರು ಮಾಡಿದ್ರಂದ್ರೆ ಅದು ಮಿರಾಕಲ್. ಹೌದಾ, ಅವನು ಜಾದುಗಾರ ಇರ್ತಾನೆ, ಹಿಂಗೆ ಮಾಡಿ ಅವನು ಏನೋ ಪ್ಯಾರೆಟ್ ತೊಗೊಂಡ್ಬಿಡ್ತಾನೆ, ಇಲ್ಲ ಏನೋ ಅಂತ ಇರ್ತಾನೆ, ಅವ್ಳಿಗೆ ಮಾಯ ಮಾಡಿಬಿಡ್ತಾನೆ, ಮಾಡಿಬಿಡ್ತಾನೆ, ಅದು ಮಿರಾಕಲ್ ವಾ ಅಂತ ಹೇಳ್ತೇವೆ ನಾವು. ಮಿರಾಕಲ್ಸ್ ಇಲ್ಲ ಸರ್, ಎಲ್ಲಿವರೆಗೆ ನಮಗದು ಬರೋದಿಲ್ಲ ಅದು ಮಿರಾಕಲ್. ಅದು ಬಂದ ಮೇಲೆ ಅದು ಮಿರಾಕಲ್ ಅಲ್ಲ, ಸಾಮಾನ್ಯ ಅದು ಸರ್. ಅದಕ್ಕೆ ಸರ್ಕಲ್ ಆಫ್ ಇನ್ಫ್ಲೂಯೆನ್ಸ್ ನಮ್ದು ಏನಿರುತ್ತೆ, ಸರ್ಕಲ್ ಆಫ್ ಜೀನಿಯಸ್ ಅಂತ ಕ್ರಿಯೇಟ್ ಮಾಡ್ಕೊಳ್ಬೇಕು. ಯಾವ್ಯಾವ ವ್ಯಕ್ತಿಗಳ ಜೊತೆ, ಈಗ ನಾನು ಕರ್ಜಗಿ ಸರು, ಇಲ್ಲ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು, ಆಮೇಲೆ ಮೋಹನ್ ಆಳ್ವ ಅವರು, ಸುರೇಶ್ ಕುಲಕರ್ಣಿ ಅವರು, ಸೊ ಇವರೆಲ್ಲ ಇಂಥವ್ರ ಜೊತೆ ನಾನು ಸಮಯ ಕೊಳೆಯೋದೇನಿದೆ ಅಲ್ಲ ಸರ್. ಈಗ CR ಚಂದ್ರಶೇಖರ್ ಸರ್ ಇರ್ಬೋದು, MR ನಾಗರಾಜ್ ಸರ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಕಂಪ್ನಿ CEOs ಇದಾದರೆ ನನ್ನ ಸರ್ಕಲ್ ಆಫ್ ಜೀನಿಯಸ್ ಇದು. ಅವ್ರ ಜೊತೆನ ಸಮಯ ಕಳೆಯೋದೇ ಒಂದು ವೆಲ್ತ್. ನಾನೇನೋ ಒಂದು 10 ವರ್ಷ ಕೂತ್ಕೊಂಡು ಕಲಿತಾ ಇದ್ದೆ, ಅವ್ರ ಜೊತೆ ಕೂತ್ಕೊಂಡಿದ್ರಿಂದ ಕಲ್ತ್ಬಿಟ್ಟೆ. ನಾನು 10 ವರ್ಷ ಉಳಿತಲ್ಲ ಸರ್, ಆ ಸೇವಿಂಗ್ಸೇ ವೆಲ್ತ್. ಸೊ ಈ ವೆಲ್ತ್ ಹಿಂಗೆ ಪ್ರಕಾರಗಳಿದ್ದಾವೆ ಸರ್. ನಾವು ವೆಲ್ದಿ ಆಗಬೇಕು, ಸಮೃದ್ಧಿ ಪಡಿಬೇಕು ಲೈಫ್ನಲ್ಲಿ. ಸಾವುಕಾರ ಅಂದರೆ ರಿಚ್ ಪೀಪಲ್ ಅಂತೇಳಿ. ಭಾಳ ರಿಚ್ ಪೀಪಲ್ ಆರ್ ನಾಟ್ ಹ್ಯಾಪಿ ಪೀಪಲ್ ಸರ್, ವೆಲ್ದಿ ಪೀಪಲ್ ಆರ್ ಹ್ಯಾಪಿ. 200 ಕೋಟಿ ಇದೆ, ಮನೆಗೋರೆ ಹೆಂಡತಿ ಓಡೋಗಿದ್ದಾರೆ, ಮನೆಯಲ್ಲಿ ಚಪಾತಿ ಬಿಸಿ ಮಾಡೋಕ್ಕೂ ಗತಿ ಇಲ್ಲ, ಮಗ ಮಧ್ಯಾಹ್ನ 3 ಗಂಟೆಗೆ ಹೇಳ್ತಾನೆ, ಡ್ರಗ್ ಎಡಿಕ್ಟ್ ಇದ್ದಾನೆ, 4 ಮದುವೆ ಅದೇ ಒಂದು ಉಪಯೋಗ ಇಲ್ಲ. ಇದು ದಟ್ ಈಸ್ ನಾಟ್ ದಟ್ ಇಟ್ ಮೇ ಬಿ ರಿಚ್, ದುಡ್ಡಿದೆ, ಅದು ನಾಟ್. ಇಂಡಿಯಾ ಆಲ್ವೇಸ್ ಪ್ರಪೋಸ್ ಸಮೃದ್ಧಿ ಇರಬೇಕು. ಇಂಡಿಯಾದಲ್ಲಿ ಹೇಳಿದ್ದೇನೆ ಸರ್, ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಸಮೃದ್ಧಿ ಪಡ್ಕೊಳ್ಳಿ, ಸಂತೃಪ್ತಿಯಿಂದ ಇರಿ. ಇಂಡಿಯಾದಲ್ಲಿ ಹೇಳಿದ್ದೇನೆ ಸರ್, ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಸಮೃದ್ಧಿ ಪಡ್ಕೊಳ್ಳಿ, ಸಂತೃಪ್ತಿಯಿಂದ ಇರಿ. ಇಂಥವೆಲ್ಲ ವಿಷಯಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲ ಸ್ಕೂಲ್ನಲ್ಲಿ ಕರಿಕ್ಯುಲಮ್ನಲ್ಲಿ ಬರಬೇಕು ಸರ್. ಯಾವಿಲ್ಲ ಕಥೆಗಳನ್ನು ಹೇಳಬೇಕು ಸರ್, ಅಲ್ಲಿ ಮಾಡ್ತಾ ಇದ್ದಾರೆ. ಅದು ಕಲ್ಮಿನೇಟ್ ಆಗಿ ಜೀವನ ಶಿಕ್ಷಣ ಬರಬೇಕು ಇವತ್ತು. ಜೀವನ ಶಿಕ್ಷಣ ಗೊತ್ತಾಯ್ತಾ ಸರ್? ನಾವು ಈಗ ಉಪಜೀವನದ ಶಿಕ್ಷಣ ಕೊಡ್ತಾ ಇದ್ದೇವೆ. ಜೀವನಕ್ಕೆ ಬಹಳ ಅಂತರ ಇದೆ ಸರ್. ಉಪಜೀವನ ಅಂದ್ರೆ ದುಡಿ ಬದುಕು, ದುಡಿ, ಹೊಟ್ಟೆ ತುಂಬಿಸ್ಕೋಬೇಕು, ಜೀವಂತ ಇರಬೇಕು, ಅದು ಉಪಜೀವನ. EMI ಕಟ್ಟಬೇಕು, ಅದು ನಿಮ್ ಬಿಟ್ಟಿರೋದು. ಹೊಟ್ಟೆ ತುಂಬಿಸ್ಕೊಳ್ಳೋದು, ಜೀವಂತ ಇರೋದು ಉಪಜೀವನ ಸರ್ ಇವತ್ತು. ಹೌದಾ ಸರ್? ಇರಲಿ, ಅದು ಬೇರೆ ಬೇರೆ ಹಂತದಲ್ಲಿದೆ. ಒಬ್ಬ 4 ಲಕ್ಷ ರೂಪಾಯಿ ಪಗಾರ ತಗೊಳ್ಳೋನು, ಅದು ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋ ರೀತಿ ಬೇರೆ ಇರುತ್ತೆ, ಜೀವಂತ ಇರೋ ರೀತಿ ಬೇರೆ ಇರುತ್ತೆ. ಅವನು ದೊಡ್ಡ 3 ಬೆಡ್ರೂಮ್ ಅಪಾರ್ಟ್ಮೆಂಟ್ನಲ್ಲಿದ್ದು ಜೀವಂತ ಬರ್ತಾನೆ. ಆಮೇಲೆ 5 ಸ್ಟಾರ್ ಹೋಟೆಲ್ನ ಊಟ ಮಾಡಿ ಅವನು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾನೆ. ನಾನು ಸಾಮಾನ್ಯ ಮನುಷ್ಯ ಇದ್ದವನು ರೋಡ್ ಸೈಡ್ ಊಟ ಮಾಡೋದು, ಒಂದು ಗುಡಿಸ್ನಲ್ಲಿ ಇರ್ತೇನೆ, ನಾನು ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇದ್ದೇನೆ. ಯಾಕಂದ್ರೆ ಇಬ್ಬರು ಉಪಜೀವನ ಮಾಡ್ತಾ ಇದ್ದಾರೆ, ಜೀವನ ಮಾಡೋದು. ಈ ರೋಡ್ನಲ್ಲಿದ್ದವನು, ಗುಡಿಸ್ನಲ್ಲಿದ್ದವನು, ಆ ಅಪ್ಪ ಸಾಯಂಕಾಲ ದುಡಿದು ಎಲ್ಲ ಮಾಡಿ ಓಡಿ ಬಂದ್ಕೊಳ್ಳಿ, ಮಕ್ಕಳೆಲ್ಲ ಹೊರಗಡೆ ಒಂದು ಅಪ್ಪ ಅಂತ ತೆಕ್ಕೆ ಬೀಳ್ತವೆ, ಅದು ಜೀವನ. ಇವನು 4 ಲಕ್ಷ ದುಡಿಯವನು ತಾನೇ ರಾತ್ರಿ ಹೋಗಿ ಚಾವಿ ತೆಗೆದು, ಎಲ್ಲರೂ ಮಲಗಿರ್ತಾರೆ, ಫ್ರಿಜ್ನಲ್ಲಿ ತೊಗೊಂಡು ತಾನೇ ಹಾಕ್ಕೊಂಡು ಬಾಯಲ್ಲಿ ತಿಂದು, ಓಕೆ, ತನ್ನ ರೂಮಿಗೆ ಹೋಗಿ ಮಕ್ಕೊಂಡು 1 ವಾರ ಆದಮೇಲೆ ಭೇಟಿ ಆಗ್ತಾನೆ, ನಾನು ಇದ್ದೆ 1 ವಾರ ಸತ್ತಿಲ್ಲ ಅಂಥೇಳಿ. ಅದು ಉಪಜೀವನ. ಸೊ ಅದು ಸರಿನಾ ತಪ್ಪ ತರ್ಕಕ್ಕೆ ಬೀಳೋದಕ್ಕಿಂತ ಮಕ್ಕಳಿಗೆ ಜೀವನ ಪಾಠಗಳನ್ನು ಕಲಿಸ್ಬೇಕು. ಆವಾಗ ಭಾಳ ಸಮೃದ್ಧಿ ಮತ್ತು ಸಂತೃಪ್ತಿ ಬರುತ್ತೆ ಜೀವನದಲ್ಲಿ ಅಂತ. ಇದನ್ನೆಲ್ಲ ಆ್ಯಕ್ಚುಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು, ನಮ್ಮ ಮಠಮಾನ್ಯಗಳು, ರೈಟ್ ಸರ್, ಎಲ್ಲ ಲೀಡರ್ಸು, ಇನ್ಫ್ಲೂಯೆನ್ಸರ್ಸು, ಮೀಡಿಯಾಸು, ಇದೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಫೋಕಸ್ ಮಾಡಬೇಕು ಭಾರತದ ಅನುಕೂಲಕ್ಕಾಗಿ ಸರ್. ನಾವು ದೊಡ್ಡ ಭಾರತ ಅಂತ ಹೇಳ್ತೇವಲ್ಲ, ಭಾರತ ಕಲಿಸಿದ್ದೇ ಇದನ್ನು. ನಾವನ್ನೆಲ್ಲ ಬಿಟ್ಟು ಉಳಿಕಿದೆಲ್ಲ ಮಾಡ್ತಾ ಇದ್ದೇವೆ. ಯಾಕಂದರೆ ಅಮೆರಿಕನ್ ಇನ್ಫ್ಲೂಯೆನ್ಸ್ ಆಗಬಾರ್ದು ಅನ್ಲಿಕ್ಕೆ ಬರೋಂಗಿಲ್ಲ, ಇದು ಹೊಸ ಜಗತ್ತು, ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ ಸರ್. ಮೀಡಿಯಾದ ಕೆಲಸ ಭಾಳ ಇದೆ ಇವತ್ತು. ಯಾಕಂದರೆ ನಮ್ಮ ಸಮಯದಲ್ಲಿ ಸರ್ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟ್ರಿ ಯಾವಿದ್ದು? ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್, ಮೀಡಿಯಾ, ಹಿಂಗಿತ್ತು ಸರ್. ಫಸ್ಟು ಪೇರೆಂಟ್ಸ್ ನಮ್ಗೆ ಇನ್ಫ್ಲೂಯೆನ್ಸಿಂಗ್, ಸೆಕೆಂಡು ಟೀಚರ್ಸ್, ಥರ್ಡು ಫ್ರೆಂಡ್ಸ್. ಅವರೇನು ದೊಡ್ಡ ನಮ್ಮ ಮೇಲೆ ಪರಿಣಾಮ ಮಾಡಿದ್ರೆ ಎಂಜಾಯ್ಮೆಂಟ್ ಮಾಡಿದ್ವಿ, ನಮ್ಮ ಕರಿಯರ್ ಮೇಲೆ ಅದ್ರ ಮೇಲೆ ಏನು ಪರಿಣಾಮ ಮಾಡಿದ್ವಿ. ಲಾಸ್ಟ್ ವಾಸ್ ಮೀಡಿಯಾ. ನಮ್ಮ ಟೈಮ್ದಲ್ಲಿ ಮೀಡಿಯಾ ಯಾವ್ದು ಸರ್? ಚಿತ್ರಹಾರ, ಆಮೇಲೆ ಪ್ರಜಾವಾಣಿ ಪೇಪರು,
ಆಮೇಲೆ ಕ್ರಿಕೆಟ್ ಯಾವಾಗಾದ್ರೂ ಒಂದು ಬೇರೆ ಪಕ್ಕದ ಮನೆಗೆ ಹೋಗಿ ಟಿವಿಯಲ್ಲಿ ಕ್ರಿಕೆಟ್ ನೋಡೋದು, ಸರ್ಕಸ್ ಸೀರಿಯಲ್ಲು, ಮುಂಗೇರಿ ಲಾಲ್ ಕಿ ಹಸೀನ್ ಸಪ್ನೆ ಹಿಂದಿ ಒಳಗೆ, ಆಮೇಲೆ ಒಂದು ಚಂದನ ಟಿವಿದು ಇದು ಏನು ನ್ಯೂಸು. ಇಷ್ಟೇ ಸರ್ ಮೀಡಿಯಾ ಅಂದರೆ. ಇದನ್ನ ಬಿಟ್ಟು ಮೀಡಿಯಾ ಏನಿತ್ತು ಹೇಳಿ ಸರ್, ಏನೇನು. ಆಮೇಲೆ ತಿಂಗಳಿಗೊಮ್ಮೆ 1-2 ತಿಂಗಳಿಗೊಮ್ಮೆ ಅಪ್ಪ ಅಮ್ಮ ಏನಾದರೂ ಪಿಕ್ಚರ್ ಕರ್ಕೊಂಡು ಹೋದರೆ ಅಷ್ಟೇ. ಇಷ್ಟೇ ಸರ್ ಮೀಡಿಯಾ. ಸೊ ಇದು ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್. ಪೇರೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಆ್ಯಂಡ್ ಮೀಡಿಯಾ. ಇವತ್ತು ಸರ್ ರಿವರ್ಸ್ ಆಗಿದೆ ಇನ್ಫ್ಲುಯೆನ್ಸಿಂಗ್ ಫ್ಯಾಕ್ಟರ್ ಇವತ್ತಿನ ಮಕ್ಕಳಿಗೆ. ಫಸ್ಟ್ ಈಸ್ ಮೀಡಿಯಾ, ಸೆಕೆಂಡ್ ಈಸ್ ಫ್ರೆಂಡ್ಸ್, ಥರ್ಡ್ ಈಸ್ ಟೀಚರ್ಸ್, ಲಾಸ್ಟ್ ಈಸ್ ಪೇರೆಂಟ್ಸ್. ಸೊ ಈಗ ಮೀಡಿಯಾ ಇನ್ಫ್ಲುಯೆನ್ಸ್ ಭಾಳ ಇರೋದ್ರಿಂದ ಸ್ಪೀಡ್ ಹೆಚ್ಚಿಗೆ ಆಗಿದೆ. ಈ ಮನಸ್ಸಿಗೆ ಸಿಕ್ಕಾಪಟ್ಟೆ ಡಾಟಾ ಬೀಳ್ತಾ ಇದೆ. ಅದನ್ನು ಸ್ಟ್ರಕ್ಚರ್ ಮಾಡಿ ಅದನ್ನು ಸರಿಯಾದ ದಾರಿಗೆ ತರಬೇಕಂದ್ರೆ ನಮ್ಮೆಲ್ಲರದ್ದು ಕೆಲಸ ಹೆಚ್ಚಿಗೆ ಆಗಿದೆ. ಅದಕ್ಕೆ ಪಾಲಕರು ಮತ್ತು ಶಿಕ್ಷಕರು ಮತ್ತು ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು, ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕು. ಹುಡುಗರು ಇಲ್ಲಿದ್ದಾವೆ ಈಗ ವಿಚಾರ ಮಾಡ್ತಾ ಇದ್ದಾರೆ, ನಾವು ಇಲ್ಲಿರ್ಲಿಕ್ಕೆ ಬರೋದಿಲ್ಲ, ಇಲ್ಲಿ ಇದ್ಕೊಂಡು ಮ್ಯಾನೇಜ್ ಮಾಡ್ಲಿಕ್ಕೆ ಬರೋದಿಲ್ಲ, ನಾವು ಇಲ್ಲಿ ಬರಬೇಕು ಅಂದರೆ ಚೆನ್ನಾಗಿರುತ್ತೆ. ಹೌದಾ ಸರ್? ಇದು ಬೇಕಾಗಿದೆ. ಇಲ್ಲಿ ಮೀಡಿಯಾದ ಕೆಲಸ, ನಮ್ಮ ಕೆಲಸ ಭಾಳ ಇದೆ. ಆಮೇಲೆ ಇದರಲ್ಲಿ ಸ್ವಲ್ಪ ಸಂಘರ್ಷ ಇರುತ್ತೆ, ಕೆಲವರಿಗೆ ಇದು ಲೈಕ್ ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಬರೋದಿಲ್ಲ ಸರ್. ನಮ್ಮ ಸಿದ್ದೇಶ್ವರ ಅಪ್ಪಗಳು ಹೇಳ್ತಾರಲ್ಲ, ತಿಪ್ಪೆ ಇದೆ, ತಿಪ್ಪೆಯಲ್ಲಿ ಒಂದು ಹೂ ಇದೆ, ನೀನು ತಿಪ್ಪೆ ನೋಡ್ತೀಯಾ ಇಲ್ಲ ಹೂ ನೋಡ್ತೀಯಾ, ನೀನೇ ಬಿಟ್ಟಿದ್ದು ಅಂತಾರೆ. ಹೌದಾ ಸರ್? ನಾವು ಹೂ ಕಡೆ ನೋಡ್ಕೊಂಡು ಹೋಗ್ಬೇಕು. ತಿಪ್ಪೆ ಏನು ಕೆಟ್ಟ ಅಂತ ಹೇಳೋದಿಲ್ಲ, ತಿಪ್ಪೆ ಹಂಗಿರೋದ್ರಿಂದ ಹೂ ಬಂದಿರುತ್ತೆ, ಆ ಫಲವತ್ತತೆಯನ್ನು ಚಿಗುರೋದಿರುತ್ತೆ. ಸೊ ಅದಕ್ಕೆ ನಮ್ಮ ಒಂದು ಕೆಲಸ ನಾವು ಮಾಡಲೇಬೇಕು. ಎಷ್ಟನೇ ವರ್ಷದ ತಮ್ಮ ಈ ಕೌನ್ಸಿಲಿಂಗ್? ಒಂದು ಆಲ್ಮೋಸ್ಟ್ ಈಗ ಒಂದು 20 ವರ್ಷ ಅಲ್ಲಿ 20 ವರ್ಷದ. ಸೊ ಇವತ್ತಿಗೂ ನೀವು ಹೇಳ್ತಾ ನಾನು ಕಲ್ತ್ಬಿಟ್ಟಿದ್ದೀನಿ ಅಂತ? ಇಲ್ಲ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ ಸರ್. ಏನು ಎಷ್ಟು ಓದು ಸರ್, ಇನ್ನೂ ಅಂದ್ಬಿಟ್ಟೆ ಅಂದರೆ ಸತ್ಯ ಅಂತ. ಓದು ಹೇಗಿರುತ್ತೆ? ನಿರಂತರ ಓದಬೇಕೇ ಇರುತ್ತಾ ಅಥವಾ? ನಂದು ಯೂಸಲಿ ಸರ್ ನನ್ನ ಶೆಡ್ಯೂಲು ಆ್ಯಕ್ಚುಲಿ ನಾನು ಇದರಲ್ಲಿ ಭಾಳ ಟ್ರಾವೆಲಿಂಗ್ ಇಲ್ಲ ಅಂದರೆ ಅವತ್ತಿನ ದಿವಸ ನಾನು ಮಾರ್ನಿಂಗ್ 3:30 6 ನನ್ನ ಅಧ್ಯಯನದ ಸಮಯ ಸರ್. 3:30 ಬಿಡ್ತೀರಾ ಸರ್? ನಾನು ಶಿಕ್ಷಕ ಅಲ್ಲ ಸರ್. ಜಗತ್ತು ನನಗೆ ಟ್ರೈನರು, ಹ್ಯೂಮನ್ ಮೈಂಡ್ ಸೆಟ್ ಕೋಚು, ಅದು ಪೇರೆಂಟಲ್ ಕೌನ್ಸಿಲರು ಅದೆಲ್ಲ 100 ಹೇಳಿದ್ರು ನನ್ನೊಳಗೊಬ್ಬ ಶಿಕ್ಷಕ ಇದ್ದಾನೆ. ನನ್ನ ನ್ಯಾಚುರಲ್ ಟ್ಯಾಲೆಂಟ್ ಶಿಕ್ಷಕ ಅಲ್ಲ. ಶಿಕ್ಷಕ ಆದವನು ಅಧ್ಯಯನ ಮಾಡಬೇಕು ಮತ್ತು ಪ್ರವಚನ ಮಾಡಬೇಕು. ನನ್ನ ಧರ್ಮ ಇದು. ಇವೆರಡು ನನ್ನ ರೆಕ್ಕೆಗಳು, ಅಧ್ಯಯನ ಮತ್ತು ಪ್ರವಚನ. ಇದು ಎರಡರಲ್ಲಿ ಯಾವುದಾದ್ರೂ ಒಂದು ನಿಂದಿರಿಸಿದೆ ಅಂದರೆ ಅಧ್ಯಯನ ನಿಲ್ಲಿಸಿ ನನಗೆ ಹಾರಲಿಕ್ಕೆ ಆಗೋದಿಲ್ಲ. ಯಾವನ್ನ ಹಾರೋದಿಲ್ಲ, ಅದನ್ನು ನೋಡೋ ರೀತಿ ನನ್ನ ದೃಷ್ಟಿ ತಪ್ಪಿಬಿಡುತ್ತೆ. ಯಾವಾಗ ದೃಷ್ಟಿ ತಪ್ಪುತ್ತೆ ನನ್ನ ಸೃಷ್ಟಿ ನಿರ್ಮಾಣ ಆಗುತ್ತೆ. ಸೊ ದೃಷ್ಟಿಯಿಂದನೇ ಸೃಷ್ಟಿ ನಿರ್ಮಾಣ ಆಗುತ್ತೆ. ಸೊ ದ ಇನ್ ಔಟ್ ಎರಡೂ ಇರಬೇಕು ಸರ್. ಅಂದರೆ ಅದೇ ನಾ ಹೇಳಿದ್ನಲ್ಲ ಸರ್, ಜ್ಞಾನ ಇನ್ನೊಬ್ಬರಿಗೆ ಕೊಟ್ಟಾಗೆ ನಂದಾಗುತ್ತೆ ಅಂತ. ನಾವು ಓದ್ಕೊಂಡಿದ್ದೇನೆ ಬಟ್ ಹೇಳಲಿಲ್ಲ ಅಂದರೆ ಬರೋದಿಲ್ಲ, ನಂದು ಆಗೋದಿಲ್ಲ, ಅದು ಮರ್ತ್ಬಿಡ್ತೇನೆ. ಸೊ ಇದು ಸೈಕಲ್ ಕಂಪ್ಲೀಟ್ ಆಗಲೇಬೇಕು. ಸೊ ಶಿಕ್ಷಕರು, ಇವತ್ತಿನ ಶಿಕ್ಷಕರು ಅಧ್ಯಯನ ಮತ್ತು ಪ್ರವಚನ ಮಾಡಬೇಕು. ಇವತ್ತು ನನ್ನ ಆನ್ಲೈನ್ ಕೋರ್ಸ್ನಲ್ಲಿ ಎಷ್ಟೋ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನನ್ನ ಜೊತೆ ಇದ್ದಾರೆ. ಈಗ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಇರ್ಬೋದು, SBR ಇರ್ಬೋದು, ಬಾಲ್ಕಿ ಇರ್ಬೋದು, ಆಮೇಲೆ ಈಗ ಎಕ್ಸಲೆಂಟ್ ಇರ್ಬೋದು, ಹೀಗೆಲ್ಲ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಪೂರ ಕನ್ನಡದಲ್ಲಿ ಅವರ ಶಿಕ್ಷಕರನ್ನೆಲ್ಲ ನಾವೀಗ ಆನ್ಲೈನ್ನಲ್ಲಿ ಪ್ರತಿ ದಿವಸ ಅರ್ಧ ಗಂಟೆ ನಾವು ಕ್ಲಾಸ್ ಅಟೆಂಡ್ ಆಗ್ತಾರವರು. ನಾನು ಕರ್ನಾಟಕ ಗಂಡ ಶ್ರೇಷ್ಠ 25-26 ಜನ ಏನು ಶಿಕ್ಷಕರಿದ್ದಾರೆ, ಅವರಷ್ಟು ಅವ್ರ ಕ್ಲಾಸ್ ತಗೊಳ್ತಾರೆ. ಅಧ್ಯಯನ ಮಾಡಲೇಬೇಕು ಸರ್. ಪ್ರತಿಯೊಂದು ಸ್ಕೂಲ್ ಟೀಚರ್ಸ್ ಇವತ್ತು 2600 ಟೀಚರ್ಸ್ ಇವತ್ತು ಕೋರ್ಸ್ ಮಾಡ್ತಾ ಇದ್ದಾರೆ ಡೈಲಿ. ಹೌದಾ? ಅವ್ರಿಗೆ ಎಲ್ಲ ಶಿಕ್ಷಣದ ಹೊಸ ಶಿಕ್ಷಣದ ಏನು ಇದಿದೆಯಲ್ಲ, ಇವತ್ತೇನು ಹೊಸ ಮನಸ್ಥಿತಿ ಏನಿದೆ ಅದ್ರ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇದ್ದೇವೆ. ಟೆಸ್ಟ್ ಬರೀತಾರೆ, ಎಕ್ಸಾಮ್ ಬರೀತಾರೆ, ಸರ್ಟಿಫಿಕೇಟ್ ಅವರು ತೊಗೊಳ್ಳೇಬೇಕು. ಮಕ್ಕಳಷ್ಟೇ ಓದಿದ್ರೆ ಆಗೋದಿಲ್ಲ, ಶಿಕ್ಷಕರು ದಿನ ಓದ್ತಾ ಇರಬೇಕು. ಅದೊಂದು ಕಲ್ಚರ್ ಬರಲಿ ಅಂತ ಅಧ್ಯಯನ ಮತ್ತು ಪ್ರವಚನ ಅಧ್ಯಯನವನ್ನು ಹಾಕಿದ್ದೇವೆ. ಎಷ್ಟು ಸರ್? ಅವ್ರ ತಿಂಗಳಿಗೆ 200 ರೂಪಾಯಿ ಅವ್ರು ಕೊಡಬೇಕು ಅಷ್ಟೇ. ಕೊಡೋದು ಭಾವ ಬರಲಿ ಅಂತ. ಅದನ್ನ ನಾನು 20,000ಕ್ಕೂ ಮಾರ್ಬೋದು. ಯಾಕಂದ್ರೆ ನಾನು ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಇರೋದ್ರಿಂದ ಮಾಡೋದು ಅದು ಇಂಪಾರ್ಟೆಂಟ್ ಇಲ್ಲ. ಫಸ್ಟ್ ನನ್ನ ಸೆಲ್ಫ್ ಡೆವಲಪ್ಮೆಂಟ್ಗೆ ನನ್ನ ಸಮಯ ಮತ್ತು ದುಡ್ಡನ್ನು ಹಾಕಬೇಕು ಅಂತ ಮನಸ್ಥಿತಿ ಬರಬೇಕಾಗಿದೆ. ಒಂದು ಪುಸ್ತಕವನ್ನು ಖರೀದಿ ಮಾಡೋ ಮನಸ್ಥಿತಿ ಬರಬೇಕಾಗಿದೆ, ಒಂದು ಕೋರ್ಸನ್ನು ಮಾಡೋ ಮನಸ್ಥಿತಿ ಬರಬೇಕಾಗಿದೆ. ನನಗೆಲ್ಲ ಗೊತ್ತಿದೆ, ನನಗೆ ಆಗಬೇಕು. ಎಲ್ಲರಿಗೂ ಕೇಳಿದ್ರು, ಯಾವುದೇ ಸಂಸ್ಥೆಗೆ ಹೋದ್ರು, ಸರ್ ಹುಡುಗರಿಗೆ ಏನು ಮಾಡೋಕ್ಕಾಗ್ತೈತೆ ನೋಡ್ರಿ, ಮಾಡಿರಿ ಸರ್, ಅವ ಬರೀ ಹಿಂಗಾಗಿ ನೋಡಿ ಸರ್, ನನಗೇನು ಮಾಡ್ತೀರಿ ಮಾಡ್ರಿ ಅಂತ ಯಾರು ಹೇಳಿದ್ರು. ಬಟ್ ಆಕ್ಚುಲಿ ಅವ್ರನ್ನ ಚೇಂಜ್ ಮಾಡಿ ಅವರೇ ಹುಡುಗರು ಕರೆಕ್ಟೇ ಇದ್ದಾವೆ, ಇವ್ರ ಪ್ರಕಾರ ಇಲ್ಲ ಅವರು, ಅದೇ ಪ್ರಾಬ್ಲಮ್. ಇವರು ಅವ್ರ ಪ್ರಕಾರ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ, ಅದು ಕಷ್ಟ. ಅವ್ರ ಪ್ರಕಾರ ಹೋಗಿ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಸರ್, ಅವ್ರು ಬರ್ತಾರೆ. ಎಜುಕೇಷನ್ನಲ್ಲಿ ಏನು ಸರ್, ಫಸ್ಟ್ ಪ್ರಿನ್ಸಿಪಲ್ ಆಫ್ ಎಜುಕೇಷನ್ ಶ್ರೀ ಅರಬಿಂದರು ಹೇಳಿದ್ದು, ನಥಿಂಗ್ ಕ್ಯಾನ್ ಬಿ ಟಾಟ್. ಏನು ಕಲಿಸ್ಲಿಕ್ಕೆ ಆಗೋದಿಲ್ಲ. ಇದು ಒಂದನೇ ಪ್ರಿನ್ಸಿಪಲ್ ಸರ್. ಶ್ರೀ ಅರಬಿಂದ್ ಅವರು ಹೇಳ್ಬಿಟ್ಟರು. ಹೌದೌದು. ಎರಡನೇದು ಹೇಳಿದ್ದು, ಆಲ್ವೇಸ್ ಟೀಚ್ ಫ್ರಮ್ ನಿಯರ್ ಟು ಫಾರ್. ಹತ್ತಿರ ಇದ್ದದ್ದನ್ನು ಹೇಳಿ ದೂರದ್ದು ತಿಳಿಸಿ. ಅಮೇರಿಕಾದಲ್ಲಿ ಹಿಂಗಾಗಿದೆ ಅನ್ನೋದಕ್ಕಿಂತ ನಮ್ಮ ಪಕ್ಕದ ಮನೇಲಿ ಹಿಂಗಾಗಿತ್ತಪ್ಪ, ಈಗ ಅವರು ಅಮೇರಿಕಕ್ಕೆ ಹೋದ್ರು, ಅಮೇರಿಕಾದಲ್ಲಿ ಹಿಂಗಂತೆ ಅಂದರೆ ಲಿಂಕ್ ಆಗುತ್ತೆ. ನಿಯರ್ ಟು ಫಾರ್. ಸೊ ಟೀಚ್ ಫ್ರಮ್ ನಿಯರ್ ಟು ಫಾರ್. ನಥಿಂಗ್ ಕ್ಯಾನ್ ಬಿ ಟಾಟ್. ಆಮೇಲೆ ಮೂರನೇದು, ಮೈಂಡ್ ಶುಡ್ ಬಿ ಕನ್ಸಲ್ಟೆಡ್ ಇನ್ ಇಟ್ಸ್ ಗ್ರೋತ್. ಅದರ ಗ್ರೋತ್ನಲ್ಲಿ ಅದನ್ನು ಕೇಳ್ಕೋಬೇಕು ಅಂತ ಮೈಂಡನ್ನು. ನಾವು ಮೈಂಡನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೇವೆ ಇವತ್ತು.
ನಿಯರ್ ಟು ಫಾರ್ ಪ್ರಶ್ನೆ ಇಲ್ಲ, ನಾನು ಕಲಿಸ್ತೇನೆ ಅನ್ನೋದೊಂದು ಬಂದಿದೆ. ಸೊ ಈಗ ಅದರಿಂದ ಎಜುಕೇಷನ್ ಇಂದ ಬಿಡ್ತಾರೆ. ಒಳ್ಳೆ ಕೆಲಸಗಳು ಆಗ್ತಾ ಇದ್ದಾವೆ, ಎಜುಕೇಷನಲ್ಲಿ ಕೆಟ್ಟಿದೆ ಅಂತ ನಾನು ಹೇಳೋದಿಲ್ಲ. ಬಟ್ ಪೂರಾ ಕೆಟ್ಟೋಗೋರಿಗೆ ನಾವು, ಯಾಕಂದರೆ ಸರ್ ನಮ್ಮದು ಒಂದು ಜನ್ರೇಷನ್ನು ಏನಾದರೂ ಜಗತ್ತಿನಲ್ಲಾಗಲಿ ಎಲ್ಲೋ ಒಂದು ಕಡೆ, ಈಗ ಟ್ರೈನ್ ಆಕ್ಸಿಡೆಂಟ್ ಆಯ್ತಂತಪ್ಪ ಎಷ್ಟು ಸಂದಿ ಸತ್ರು ಅಂತ ಹೇಳ್ತೇವೆ, ನಾರ್ಮಲಾಗಿ ಮಾತಾಡ್ತೇವೆ. ಭೂಕಂಪ ಆಯ್ತಾ ಎಷ್ಟು ಹೋದು 100 ಜನನ, ಅಯ್ಯೋ ಬಾ ಟೀ ಕುಡಿಯೋಣ ಅಂತೇವೆ. ಹೌದಾ ಸರ್? ಇವತ್ತಿನ ನಮ್ಮದು ಜನ್ರೇಷನ್ ಹೇಳ್ತಾ ಇರೋದು, ನಾವೇನು ಪಾಲಕರ ಜನ್ರೇಷನ್. ಮನೇಲಿ ಏನಾದರೂ ಆದರೆ ಅದು ನಮ್ಮ ಮಕ್ಕಳ ಜೊತೆ ಆದರೆ ಕುಸಿದು ಬೀಳ್ತೇವೆ. ನಮ್ಮಲ್ಲಿ ಗಟ್ಟಿತನ ಇಲ್ಲ ಸರ್. ಈಗ ನಮ್ಮ ಅಪ್ಪ ಅಮ್ಮಗಿತ್ತು ಅದು, ಅವರೊಂದು 2 ಮಕ್ಕಳು ಕಳ್ಕೊಂಡ್ರು ಗಪ್ಪಿದ್ರು, ಅವ್ರು ಏನೋ ಮಾಡಿದ್ರು. ನಮಗೆ ಇವತ್ತು ಗಟ್ಟಿತನ ಇಲ್ಲ. ಅದಕ್ಕೆ ನಾವು ಜಾಗೃತರಾಗಲೇಬೇಕು. 21ನೇ ಶತಮಾನದ ಪಾಲಕರು ಹೆಂಗಿರ್ಬೇಕಂತ ಕಲೀಲೇಬೇಕು. ಮಕ್ಕಳ ಜೊತೆ ಅನ್ಯೋನ್ಯತೆ ಇರಬೇಕು, ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಿಂತ ಕನೆಕ್ಟ್ ಆಗಬೇಕು. ಓಕೆ, ನಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಬೇಕು, ಅಧ್ಯಯನ ಮಾಡಬೇಕು. ಆಮೇಲೆ ಅವ್ರ ಜೊತೆ ನಾವು ಸೇರಿಕೊಂಡು ಅವ್ರನ್ನ ಯೂನಿಫಾರ್ಮ್ ಮಾಡೋದಕ್ಕಿಂತ ಅವ್ರನ್ನ ಯುನೀಕಾಗಿ ಬಳಸಿ, ಅವರೊಂದು ಶಕ್ತಿಯನ್ನು ಹುಡುಕಿ ಅವರಿಗೆ ಪ್ರಕಟ ಮಾಡಿ, ಅವ್ರಿಗೆ ಪರಿಚಯ ಮಾಡಿಸಿ, ಅದ್ರ ಜೊತೆ ಜಗತ್ತಿಗೆ ಕನೆಕ್ಟ್ ಮಾಡಿ, ಇದೆಲ್ಲ ಮಾಡುವಾಗ ಇದು ನನ್ನ ಗೃಹಸ್ಥಾಶ್ರಮದ ಧರ್ಮ, ನಾನೇನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ, ಇದು ನನ್ನ ಧರ್ಮವನ್ನು ನಿಭಾಯಿಸ್ತಿದ್ದೇನೆ. ಅದಕ್ಕೆ ನಾಳೆ ಅವರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಾನು ಇಷ್ಟೆಲ್ಲ ಮಾಡಿದಪ್ಪ ನನ್ನ ಮಗ ಕೈ ಕೊಟ್ಟೋದ ಅಂತ ಅನ್ನಬಾರ್ದು. ನನ್ನ ಧರ್ಮ ನಾನು ನಿಭಾಯಿಸಿದೆ, ಅವನ ಧರ್ಮ ಅವ್ನು ನಿಭಾಯಿಸ್ಲಿ. ಸೊ ಅವ್ನು ಹೊರಗೋಗಿ ದೂರ ಹೋದ್ನ ಖುಷಿಯಾಗಿ ಆಲ್ ದ ಬೆಸ್ಟ್. ಯಾರು ಇದು ಬೆಳೆಸ್ಕೋಬೇಕು. ಅವ್ನು ಗೃಹಸ್ಥಾಶ್ರಮ ಮಾಡಬೇಕಲ್ಲ ಸರ್, ವನಪ್ರಸ್ಥಾಶ್ರಮ ನಾನು ನೋಡ್ಕೋಬೇಕಲ್ಲ. ಅವ್ನು ಬಿಟ್ಟಿರೋದು, ಅದು ಅವನ ಧರ್ಮ, ಅದು ನಾ ಎಕ್ಸ್ಪೆಕ್ಟ್ ಮಾಡ್ಬೇಕು. ಸೊ ಇವೇನಿದೆ ಸರ್, ಇವಷ್ಟು ಸಮಗ್ರ ಚಿಂತನೆ ಇದು ಒಂದೇ ದಿವಸದಲ್ಲಿ ಹಿಂಗೆ ಮಾತಾಡಿ ಮುಗಿಯೋದಿರೋದಿಲ್ಲ. ಈ ಒಂದು ಜೀವನ ಪಾಠಗಳನ್ನು ಎಲ್ಲ ಮಕ್ಕಳಿಗೆ, ಎಲ್ಲ ಪಾಲಕರಿಗೆ, ಶಿಕ್ಷಕರಿಗೆ ಅದು ಹೋಗ್ತಾ ಇರಬೇಕು ಅಂತ ಒಂದೇ. ನಾನು ಯಾಕೆ ಕಲಾ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೇನೆ, ಎಷ್ಟೋ ಜನರಿಗೆ ಮುಟ್ಟುತ್ತೆ ಅಂತ. ಬಟ್ ಇನ್ನೊಂದು ಸರ್, ಸತ್ಯ ಭಾಳ ಕಠೋರ ಸರ್. ಎಲ್ಲರಿಗೂ ಇದು ಅರಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದ್ರ ಮೇಲೆ ಭಾಳ ತರ್ಕ ಬರುತ್ತೆ. ಹಂಗೆ ಹೇಳ್ತಾರಪ್ಪ, ಅದೇನು ಹಂಗೆ ಹಿಂಗೆಲ್ಲ ಚಾಲು ಆಗ್ತಿದೆ, ಏನೂ ತೊಂದರೆ ಇಲ್ಲ, ಅದಿರಲಿ, ಅಟ್ಲೀಸ್ಟ್ ಚಾಲು ಮಜ್ಜಿಗೆ ಕಡೀಲಿ ಅಂತ. ಸ್ಪಾರ್ಕ್ ಶುಡ್ ಸ್ಟಾರ್ಟ್. ಮಜ್ಜಿಗೆ ಕಡಿ ಕನೆಕ್ಟ್ ಆಗಕ್ಕೆ ಮುಂಚೆ. ಆಮೇಲೆ ಲೀಡರ್ಸು ಅಂತ ಏನಂತೇವಲ್ಲ ಸರ್ ನಾವು ಸಮಾಜದಲ್ಲಿ, ಲೀಡರ್ಸು ಅದು ಸ್ವಲ್ಪ ಅವ್ರು ಚಿಂತನೆ ಮಾಡಬೇಕು. ಅವ್ರು ನಾನೇ ಕರೆಕ್ಟು ಅನ್ಕೊಂತ ಹೋಗ್ಬಿಟ್ರೆ ಆಗೋದಿಲ್ಲ. ಏನಾಗ್ತಾ ಇದೆ ನೋಡಿ, ಗ್ರೌಂಡ್ ರಿಯಾಲಿಟಿಯಲ್ಲಿ ನೋಡಿ. ನಮ್ಮ ದೇಶದ ಮಕ್ಕಳು ಇವತ್ತು 18 ವರ್ಷದಿಂದ ಕಡಿಮೆ ಇರೋ ಮಕ್ಕಳು ಇವತ್ತು ಅಬಾರ್ಷನ್ ಮಾಡಿಸ್ಕೊಳ್ತಾ ಇದ್ದಾರೆ. ಅದು ಎಷ್ಟೋ 100 ಗಟ್ಟಲೆ ಸಂಖ್ಯೆಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಏನು ಮಾಡಬೇಕಪ್ಪ ಈ ಮಕ್ಕಳಿಗೆ, ಹೆಂಗೆ ಅವ್ರಿಗೆ ಜ್ಞಾನವನ್ನು ತುಂಬಬೇಕು ಅಂತ ಯಾಕೆ ಚಿಂತನೆ ಮಾಡಬಾರ್ದು ಸರ್? ಇಷ್ಟು ಲಕ್ಷ ಯುವಕರು ಭಾರತದಲ್ಲಿ ಹಂಗೆ ಬೀಳ್ತಾ ಇದ್ದಾರೆ. ನಾಳೆ ಹೊರಗಡೆಯಿಂದ ನಮ್ಮನ್ನ ಯಾರೂ ಅಟ್ಯಾಕ್ ಮಾಡೋದಿಲ್ಲ. ಇವೇನಾದರೂ ಕೆಟ್ಬಿಟ್ಟು ಅಂದರೆ ಇವೇ ನಮ್ಮನ್ನು ಅಟ್ಯಾಕ್ ಮಾಡ್ತವೆ, ಭಾರತವನ್ನು ನುಂಗಿ ಹಾಕ್ತವೆ. ಇದು ನಮ್ಮ ದೊಡ್ಡ ಥ್ರೆಟ್ಟು ಅಂತ ಹೇಳಿ ಎಲ್ಲ ಜೀವನದಲ್ಲಿ ಗಳಿಸಿದ್ದಾರೆ, ದೊಡ್ಡ ಒಂದು ಸ್ಥಾನದಲ್ಲಿ ಹೋಗಿದ್ದಾರೆ, ಒಂದು ಪೊಸಿಷನ್ ಇದೆ, ಪವರ್ ಇದೆ. ಅಂಥವರು ಇನ್ನು ಯಾಕೆ ವಿಚಾರ ಮಾಡೋದಿಲ್ಲ? ಮಾಡ್ಕೊಳ್ಳಿ, ತಮ್ಮದು ಏನು ಮಾಡ್ಕೊಳ್ಳಿ ಸರ್. ಬಟ್ ಚಿಂತನೆ ಮಾಡಬೇಕು ಸರ್. ಯಾವಾಗ ದೇವರು ಅದೊಂದು ಅವಕಾಶ ಕೊಟ್ಟಿದ್ದಾನೆ, ಅವನು ಅದನ್ನ ಉಪಯೋಗ ಮಾಡ್ಕೊಳ್ಬೇಕು ಸರ್. ತಮ್ಮದೇ ಮಾಡ್ತಾ ಅದಕ್ಕೊಂದು ಫುಲ್ ಪಾಯಿಂಟ್ ಇಟ್ಟು ಇತ್ತ ಕಡೆ ನೋಡಿ ಅಂತ ನಾನು ಹೇಳೋದು. ಬರೀ ಕಾಮ ಇಡೋದು ಮುಂದೆ ಹೋಗೋದು. ಆಮೇಲೆ ನಾವಿಲ್ಲಿ ಕೂತ್ಕೊಂಡು ಇಲ್ಲಪ್ಪ ಈ ಶಿಕ್ಷಣ ವ್ಯವಸ್ಥೆನೇ ಬದಲಾವಣೆ ಮಾಡಬೇಕು. ನಾನು ಭಾಳ ಸಲ ಹೆಂಗೆ ಅಂತಾರೆ ಸರ್, ನಂದೆಲ್ಲ ಸ್ಪೀಚ್ ಮಾಡಿದಾಗ, ಇಲ್ಲ ಸರ್ ಇದು ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಮಾಡಬೇಕು ಸರ್, ಇದೇನು ಗೌರ್ಮೆಂಟ್ ಸರ್, ಆದ ಗೌರ್ಮೆಂಟ್ ಹೆಂಗೆ ಸರ್, ಎಲ್ಲನೂ ಹೇಳ್ತಾರೆ. ಮಾತಾಡಬೇಡ ಅಂತ ಹೇಳ್ತೇನೆ. ಬದಲಾವಣೆ ಮಾಡಬೇಕಲ್ಲ, ಮುಂದಿನ ಎಲೆಕ್ಷನ್ ನಿಂದರು ಶಿಕ್ಷಣ ಮಂತ್ರಿ ಆಗು, ಬದಲಾವಣೆ ಮಾಡು. ಅದು ಹೆಂಗಾಗುತ್ತೆ ಸರ್ ಮತ್ತು ಅದ್ರ ಬಗ್ಗೆ ಮಾತಾಡಬೇಡ, ನಾವೇನು ಮಾಡೋದು ಅಷ್ಟೇ ಹೇಳು. ಇಲ್ಲಿ ಕೂತಿರೋ ಏನು ಅಷ್ಟೇ, ನನ್ನ ಇತಿಮಿತಿಯಲ್ಲಿ ಏನು ಮಾಡೋದಿದೆ. ಅಪ್ರಾಯೋಗಿಕವಾಗಿ ಏನೇನು ಮಾತಾಡಬೇಡ, ಸುಮ್ಮನೆ ದೊಡ್ಡ ಮಾತಾಡೋದು. ಹಿಂಗೆ ಸರ್, ಈ ಗೌರ್ಮೆಂಟ್ ಬಂದಿದ್ರೇ ಹಿಂಗಾಯ್ತು ಸರ್, ಆ ಗೌರ್ಮೆಂಟ್ ಇದ್ದಿದ್ರೇ ಹಿಂಗಾಯ್ತು ಸರ್. ಎಲ್ಲಿ ಸಮಯ ಇದೆ ಸರ್? ಅಷ್ಟೆಲ್ಲ ಇನ್ನೊಂದು ಮಗು ಹಾಳಾಗುತ್ತಲ್ಲ ಸರ್. ಪುರಾತನ ಪದ್ಧತಿ ಚೆನ್ನಾಗಿತ್ತು ಸರ್. ಸರ್, ಈ ಕೋಟಾದಲ್ಲಿ ಒಂದು ಮಗು ಲೆಟರ್ ಬರೆದು ಹಾಕುತ್ತೆ, ಏನಂತ ಹೇಳಿ, ಅಪ್ಪ ಅಮ್ಮ ನನಗೆ ಆಗೋದಿಲ್ಲ, ಪುಸ್ತಕದಲ್ಲಿದೆ ಸರ್, ಅದು ಕೊಡಿ ಸರ್, ಇಲ್ಲಿ ಹೇಳ್ತೀನಿ. ಇದರಲ್ಲಿ ಸರ್ ಎಷ್ಟು ಚಂದ ಅದು ಅಂದರೆ ನಿಮ್ಮ ಪುಸ್ತಕನೇ ಅದು. ಏನೋ ಒಂದು ಲಿಖಿತ ರೂಪದಲ್ಲಿ ಹೋಲಿ ಮಕ್ಕಳಿಗೆ ಅಂತ. ಹಾಂ ಸರ್, ಇಲ್ಲಿದೆ ನೋಡಿ ಸರ್, ಎಷ್ಟು ಚೆನ್ನಾಗಿ ಹುಡುಗಿ ಬರ್ದಿದ್ದು ಸರ್ ಇದು ಲೆಟ್ರ್. ಏನಂತ, ಮಮ್ಮಿ ಆ್ಯಂಡ್ ಪಪ್ಪ ಐ ಕಾಂಟ್ ಡೂ JEE, ಸೊ ಐ ಆಮ್ ಕಮಿಟಿಂಗ್ ಸುಸೈಡ್. ಐ ಆಮ್ ಎ ಲೂಸರ್, ದ ವರ್ಸ್ಟ್ ಡಾಟರ್, ಸಾರಿ ಮಮ್ಮಿ ಪಪ್ಪ, ದಿಸ್ ಈಸ್ ಮೈ ಲಾಸ್ಟ್ ಆಪ್ಷನ್. ಇಷ್ಟೇ ಪತ್ರ ಬರೆದು, ಅದಿದೆ ಸರ್ ಇಂಟರ್ನೆಟ್ನಲ್ಲೆಲ್ಲ ಇದೆ, ನೀವು ಟೈಪ್ ಮಾಡಿ ಕೋಟಾ ಗರ್ಲ್ ಸುಸೈಡ್ ಲೆಟರ್ ಅಂತ ಹಾಕಿದರೆ ಇದೆಲ್ಲ ಬಂದ್ಬಿಡುತ್ತೆ. ಇಷ್ಟು ಬರೆದು ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊತಲ್ಲ, ಇದು ನಮ್ಮ ಸಾಧನೆನಾ ಸರ್? ಯಾಕೆ ಅವಳಿಗೆ ಅಷ್ಟು ಕಷ್ಟ ಆಯಿತು ಸರ್? ನಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ, ಇಲ್ಲಪ್ಪ ನನಗೆ ಹಿಂಗೆ ಅನಿಸ್ತಾ ಇದೆ, ಬೇಡ ಇದು ಇವ್ರು ಮಾಡಿದ್ರಂತೆ ಸರ್. ಇವತ್ತು ಎಷ್ಟೋ ಅಲ್ಲಿಂದ ಮಕ್ಕಳು ಫೋನ್ ಮಾಡ್ತವೆ, ಅಪ್ಪ ನಂಗೆ ಆಗ್ತಾ ಇಲ್ಲ. ಅಮ್ಮನಿಗೆ ಆ್ಯಕ್ಚುಲಿ ಏನಾಗಿದೆ ಸರ್, ಇನ್ನೊಂದು ಸಮಾಜದಲ್ಲಿ ಇದು ಒಳ್ಳೇದಾ ಕೆಟ್ಟದ್ದು ಗೊತ್ತಿಲ್ಲ. ನಮ್ಮ ಸಮಯದಲ್ಲಿ ನಮ್ಮ ಅಪ್ಪಂದಿರು ಎಲ್ಲರೂ ಆಸ್ಪಿರೇಷನಲ್ ಇದ್ರು, ಅಮ್ಮಂದಿರು ಭಾಳ ಕಂಪ್ಯಾಷನೇಟ್ ಇದ್ರು, ಪ್ರೀತಿಪೂರ್ವರೇ. ಅವ್ರು ಊಟ ಮಾಡಿದಿಲ್ಲೋ, ಹೊಟ್ಟೆ ಹಸಿತಿಲ್ಲೋ, ಯಾಕೋ ಸೊರ್ಗಿ ಏನಾಗತ್ತಿ, ಕಣ್ಣಂಗೆ ಆಗೈತೆ ನೋಡಿ, ಬಿಡ್ಡಿ ಹಾಕೋ, ಹೋಗಿ ಹೊಲಸಾಗಿತ್ತಲ್ಲ, ಇವೇ ನಮ್ಮ ಪಾಲನೆ ಪೊಲ್ಯೂಷನಲ್ಲಿ ಹೋಗ್ಬಿಡ್ತಾವ್ರದ್ದು.
ಇವತ್ತಿನ ಸಮಯದಲ್ಲಿ ರಿವರ್ಸ್ ಆಗಿದೆ ಸರ್. ತಂದೆಯವರು ಎಲ್ಲರೂ ಎಮೋಷನಲ್ ಆಗಿದ್ದಾರೆ, ತಾಯಂದಿರು ಇವತ್ತು ಆಸ್ಪಿರೇಷನಲ್ ಆಗಿದ್ದಾರೆ. ನನ್ನ ಮಗ ಹಿಂಗ ಮಹತ್ವಾಕಾಂಕ್ಷಿಗಳಾಗಿದ್ದಾರೆ. ಇಟ್ಸ್ ಗುಡ್. ಯಾಕಂದರೆ ಅದನ್ನು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, 100 ವರ್ಷದಲ್ಲಿ, ಅವಾಗನೇ ಹೇಳಿದ್ರು, 100 ವರ್ಷದಲ್ಲಿ ಈ ಜಗತ್ತಿನಲ್ಲಿ ಶಕ್ತಿ ರೂಪ ಪ್ರಕಟ ಆಗುತ್ತೆ. ಅಂದರೆ ಹೆಣ್ಮಕ್ಳು ಮುಖ್ಯವಾಹಿನಿಗೆ ಬರ್ತಾರೆ ಅಂತ ಅವಾಗನೇ ಹೇಳಿದ್ದಾರೆ ಅವರು. 100 ವರ್ಷದಲ್ಲೇ ಬರುತ್ತೆ. ಈಗ ಆಯ್ತು, 100 ವರ್ಷ ಆಯ್ತು, ಈಗ ಮುಖ್ಯವಾಹಿನಿಗೆ ಬರ್ತಾರೆ. ದೊಡ್ಡ ಪ್ರತಿಷ್ಠಿತ ಕಂಪನಿಗಳ ಒಳ್ಳೆ ನಡೆಸ್ತಾ ಇರೋರು ಹೆಣ್ಮಕ್ಳು. ದೇಶದ ನಮ್ಮ ರಾಷ್ಟ್ರಪತಿ ಒಬ್ಬರು ಹೆಣ್ಮಗಳು, ಹೌದಾ? ಎಲ್ಲರೂ ಹೆಣ್ಮಕ್ಳು, ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಳದೊಂದು ಬರಲಿ, ಭಾಳ ಸಂತೋಷ ಸರ್. ಆಸ್ಪಿರೇಷನಲ್ ಇದ್ದಾರೆ, ಬಟ್ ಆ ಮಾತೃತ್ವ ಕಳ್ಕೊಬಾರ್ದು, ಆ ಕಂಪ್ಯಾಷನ್ ಅದು ಅವರೇ ಮಾಡ್ಬೇಕು ಸರ್. ಅವ್ವನ ಅಪ್ಪುಗೇನೆ ಬೇರೆ, ಅಪ್ಪನ ಅಪ್ಪುಗೇನೆ ಬೇರೆ. ಅಪ್ಪ ಸ್ವಲ್ಪ ಹಿಂದೆ ಮುಂದೆ ಆದರೂ ಅವ್ವ ಯಾವಾಗ ಭಾಳ ಡಿಮ್ಯಾಂಡಿಂಗ್ ಆಗ್ಬಿಡ್ತಾಳೆ, ಮಕ್ಕಳಿಗೆ ಹೋಗ್ಬಿಡುತ್ತೆ. ಅಲ್ಲಿಂದ ಹುಡುಗಿ ಫೋನ್ ಮಾಡಿ, ಇಲ್ಲ ಹಿಂಗೆ ಆಗ್ತಾ ಇದೆ, ನಿಂದೇನು ಕೆಲಸ, ನಾನು ಇಷ್ಟು ಸಾಲ ಮಾಡಿ ನೀವು ಕೊಟ್ಟಿದ್ದೇನೆ, ಅದನ್ನೆಲ್ಲ ಮಾಡೋಕೆ ಸುಮ್ಮನೆ ಕೂತ್ಕೊಂಡು ಓದು, ಒಂದು ಮುಖಕ್ಕೆ ನೀರು ಹೊಡ್ಕೊ ಅಂತ ಹೇಳಿದ್ರೆ ಅದೇನು ಮಾಡೋಕೆ, ಮಗು ಸತ್ತೋಯ್ತು. ನಾ ಅದೇ ಒಂದು ಇದನ್ನು ಇಟ್ಕೊಂಡು ಇದನ್ನು ಅವತ್ತು ಇಷ್ಟು ಬೇಜಾರಾಯ್ತು ಸರ್. ಇದನ್ನು ಓದಿದಾಗ ನನಗೆ ಕಣ್ಣಲ್ಲಿ ನೀರು ಬಂತು, ಎಲ್ಲ ಬಂತು. ಮುಂದೆ ಏನೋ ಒಂದು ಒಳಗಡೆ ಸಂಕಲ್ಪ, ಒಂದು ಏನಾದರೂ ಮಾಡಬೇಕಲ್ಲ ಅಂತಂದಾಗ ಈ ಪುಸ್ತಕ ಬರ್ತಿತ್ತು. ಏನಂತ ಹೇಳಿ, ಮಕ್ಕಳು ಸಾಯಿ ಹೊತ್ತಿನಾಗ ಲೆಟ್ರ್ ಬರೆಯೋದಕ್ಕಿಂತ ಇದ್ದಾಗೆ ಬರೆದ್ರೆ ಅಪ್ಪ ಅಮ್ಮ ಮತ್ತು ಟೀಚರ್ಸ್ಗೆ ಏನು ಬರೀತಾರೆ ಅಂತ ಹೇಳಿ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಈ ಪೂರ ಲೆಟರ್ಸ್ ಸರ್, ಇಷ್ಟು ಲೆಟರ್ಸ್ ತಂದೆ ತಾಯಿಗೆ ಮತ್ತು ಪಾಲಕರಿಗೆ. ಇದು ಲಿಸನ್ ಟು ಮೀ, ಈಗ ರಿಲೀಸ್ ಆಗಿದೆ ಮೊನ್ನೆ. ಇದೊಂದು, ಆಮೇಲೆ ಇನ್ನೊಂದು ಹೇಳಿದ್ದಾವೆ ಸರ್, ಇದೊಂದು ಮತ್ತು ಇದೊಂದು ಪುಸ್ತಕ. ಅದು ಓ ಮೈ ಗಾಡ್, ಏನು ಮಾತಾಡಿದ್ದಲ್ಲ ಸರ್. ಈಗ ನಮ್ಮ ಜೀವನದ ಪರ್ಪಸ್ ಏನು, ಜೀವನದ ಉದ್ದೇಶ ಏನು, ದೇವ್ರ ಜೊತೆ ಇದೊಂದು ಕನ್ವರ್ಸೇಷನ್. ನಾನು ಯಾಕೆ ಕಳಿಸಿದ್ಯಾ ಕೆಳಗೆ ಅಂತೇಳಿ ಮಾತಾಡ್ತಾ ಹೀಗೆಲ್ಲ ಇದೆ. ಮತ್ತು ಯಾಕೆ ಅವರು ಮನುಷ್ಯರು ಮಾಡ್ತಾ ಇಲ್ಲ ಅಂದರೆ ಮರ್ತಿದ್ದಾರೆ. ಯಾಕೆ ಮರ್ತರು ಅಂದರೆ ಅವ್ರಿಗೊಂದು ಮೈಂಡ್ ಅಂತ ಕೊಟ್ಟೆ, ಅದಕ್ಕೆ ಮರ್ತಿದ್ದಾರೆ ಅಂತ ಹೇಳಿ ಇದೊಂದು ಒಳ್ಳೆ ಕಾನ್ವರ್ಸೇಷನ್. ಸೊ ಇವೆರಡು ಪುಸ್ತಕಗಳು ಸರ್, ನಾನು ಏನು ಏನು ಮಾಡಿದ್ದಿಲ್ಲ, ಏನು ಮಾಡಿದ್ದಿಲ್ಲ, ಒಳ್ಳೆ ಕೆಲಸ ಆದಾಗ ಏನಾದರೂ ಆಗುತ್ತೆ. ಇವೆರಡು ಪುಸ್ತಕಗಳು ಓಕೆ, ಇವು ಎಲ್ಲಿ ಯಾರ ಕೈಯಿಂದ ಜಗತ್ತಿಗೆ ಬಂದು ಅಂದರೆ ನಮ್ಮ ಎಕ್ಸ್ ಪ್ರೆಸಿಡೆಂಟ್ ಏನಿದ್ರು, ಪಾಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಮನಾಥ್ ಕೋವಿಂದ್ ಅವರು ಹಲವಾರು ಕೈಯಿಂದ ಜಗತ್ತಿಗೆ ಕೊಟ್ಟು ಸರ್. ಇದು ಒಂದು ಪುಸ್ತಕ ಏನು, ಗೀಗಾಬೈಟ್ ಅಂತ. ಇನ್ನಂತೂ ಪ್ರತಿಯೊಬ್ಬ ಯುವಕನೂ ಓದಲೇಬೇಕು. ಸಾಯಬೇಕು ಅಂತ ಹೊಂಟಿರ್ತಾನೆ, ಫಸ್ಟ್ ಚಾಪ್ಟ್ರೇ ಅದು ಸರ್. ಇಲ್ಲಿ ಫಸ್ಟ್ ಚಾಪ್ಟರ್ ಏನಪ್ಪ ಅಂದರೆ ಸಾಯಲು ಹೊರಟವನು. ಇದೊಂದು ನಾವೆಲ್. ಇದು ಹೋಗಿ ಅವನು ಗೆದ್ದು ಬರ್ತಾನೆ, ಏನು ಮುಂದೆ ಅಂತ. ಇದೊಂದು ಹ್ಯಾರಿ ಪಾಟರ್ ಸೀರೀಸ್ ಇದ್ದಂಗೆ ಬರುತ್ತೆ. ಈಗ ಗೀಗಾ ಅವನ ಹೆಸರು, ಹೌದಾ ಸರ್? ನಾಳೆ ಇವನು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾನೆ, ಅದಾದಮೇಲೆ ಕಾರ್ಪೊರೇಟ್ ವರ್ಲ್ಡಿಗೆ ಹೋಗ್ತಾನೆ, ಒಳ್ಳೆ ಬರ್ತಾನೆ, ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಏನೇನಾಗುತ್ತೆ ಒಂದು, ಇದೆಲ್ಲ ಹ್ಯಾರಿ ಪಾಟರ್ ಸೀರೀಸ್ ಸರ್. ಸೂಪರ್. ಸೊ ಇದೊಂದಿದೆ. ಇದು ಕಾರ್ಪೊರೇಟ್ ಅರ್ಜುನ ಅಂತ ಹೇಳಿ. ಅರ್ಜುನರು ಎಲ್ಲ ಕಾರ್ಪೊರೇಟ್ ಜಗತ್ತಿನಲ್ಲಿದ್ದಾರೆ. ಅವ್ರ ವಿಷಾದ ಯೋಗ ಇದು. ವಿಷಾದ ಯೋಗ ಇರೋದು ವಿಷಾದ ನಡೆದಿದೆ ಅಲ್ಲ ಸರ್. ಈಗ ಇರ್ತಾರೆ, ಅದನ್ನ ಬೈಕೊಂಡು ಇಲ್ಲಿ ಅರ್ಜುನ ಅಂತಿದ್ದಾನೆ ಇದರಲ್ಲಿ ಸ್ಟೋರಿಯಲ್ಲಿ. ಅವನು ಹುಡುಕ್ತಾ ಹೋಗ್ತಾನೆ, ನಂದು ಏನು ಆ್ಯಕ್ಚುಲಿ ಇದು ಹಿಂಗೆ ಯಾಕಾಯ್ತು, ನನಗೆ ಎಲ್ಲ ದುಡ್ಡಿದೆ, ಎಲ್ಲ ಇದೆ, ಆದರೂ ಸಮಾಧಾನ ಇಲ್ಲ ಅಂತ ಹುಡುಕ್ತಾ ಹೋಗ್ತಾನೆ. ಅದದ್ದು ಆಧುನಿಕ ಅರ್ಜುನನ ವಿಷಾದ ಯೋಗ. ನವ ಜಗತ್ತಿನ ನವ ಸವಾಲುಗಳಿಗೆ ಹೊಸ ರೀತಿಯ ಉತ್ತರ, ಹೊಸ ರೀತಿಯ ಚಿಂತನ, ಹೊಸ ರೀತಿಯ ಮಂಥನ, ಹೊಸ ರೀತಿಯ ಆಲೋಚನಾ ಕ್ರಮವನ್ನು ಸರ್ ಇವತ್ತು ನಮ್ಮ ಮುಂದೆ ತೆಗೆದಿಟ್ರು. ಅವ್ಯಾವು ಅವ್ರ ಪುಸ್ತಕದ ಬದನೆಕಾಯಿ ವಿಚಾರಗಳಲ್ಲ, ಅವೆಲ್ಲವೂ ಅವರ ಜೀವನದ ಎಷ್ಟೋ ಅನುಭವಗಳು. ಅವರು ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆ, ಪೋಷಕರ ಜೊತೆ ಒಡನಾಟ ಮಾಡಿದ್ದಾರೆ. ಖುದ್ದು ಸಮಸ್ಯೆಗಳನ್ನು ಖುದ್ದು ನೋಡಿದ್ದಾರೆ, ಅವುಗಳನ್ನು ಚಿಂತನೆ ಮಾಡಿದ್ದಾರೆ. ಅವುಗಳಿಂದ ಹೊರಹೊಮ್ಮಿದ ಪ್ರತಿಕ್ರಿಯೆಗಳು ಇವೆಲ್ಲ ಸರ್ ಗ್ರಹಿಸಿರುವಂಥವು. ಅವ್ರ ಜೊತೆಗೆ ಒಂದು ದೊಡ್ಡ ತಂಡನೇ ಇದೆ. ಅವ್ರ ಸಂಸ್ಥೆಗೆ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ. ಅವರಂತೂ ಅಂತಾರಾಷ್ಟ್ರೀಯ ಖ್ಯಾತಿಯ ತರಬೇತುದಾರರು, ಮೋಟಿವೇಶ್ನಲ್ ಸ್ಪೀಕರ್, ಕೌನ್ಸಿಲರ್ ಎಲ್ಲವೂ ಆಗಿದ್ದಾರೆ. ಕನ್ನಡಿಗ, ಅದು ನಮ್ಮ ಹೆಮ್ಮೆಯ ಧಾರವಾಡದ ಒಬ್ಬ ಹುಡುಗ. ಒಂದು ಕಾಲದಲ್ಲಿ ನಾನೇನು ಮಾಡಬೇಕು ಅಂತ ನಮ್ಮ ಹಾಗೆ ನಿಮ್ಮ ಹಾಗೆ ಎಲ್ಲರ ಹಾಗೆ ಗೊಂದಲದಲ್ಲಿದ್ದ ಹುಡುಗ ಯಾವ ಎತ್ತರಕ್ಕೇರಿದ್ದಾರೆ ಅಂದರೆ ಅದೇ ಹಾಗೆ. ಅದು ಅವ್ರ ತಂದೆ ಕೊಟ್ಟ ಫ್ರೀಡಮ್. ಎಷ್ಟು ಚೆನ್ನಾಗಿ ಒಂದು ಘಟನೆ ಹೇಳಿದ್ರು ಅಂತಂದರೆ, ಕಡಿಮೆ ಮಾರ್ಕ್ಸ್ ಬಂದಿದ್ದಾಗ ಅವ್ರ ತಂದೆ ತೆಗೆದು ಸರಿ ಬೇರೆ ಚೇಂಜ್ ಮಾಡು. ಎಷ್ಟು ತಣ್ಣಗೆ ಹೇಳಿದರು. ನಮ್ಗೆ ಯಾಕೆ ಆಗ್ತಿಲ್ಲ ತಣ್ಣಗೆ? ಅದೇ ಹಿಡಿತದಲ್ಲಿದ್ದೀವಿ ನಾವು. ಇದನ್ನು ಕಾರಣಕ್ಕೆ ಹಿಡಿತಗಳಲ್ಲಿ ಬಹುಶಃ ಇವತ್ತು ನನಗೂ ಎಷ್ಟೋ ಕೌನ್ಸಿಲಿಂಗ್ ಆಯಿತು ನಿಮ್ಮಿಂದ. ನಾವೆಲ್ಲ ಇದನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಒಳ್ಳೇದು. ಹೇಳಿದಾಗೆ ತಿಳ್ಕೊಂಬಿಟ್ರಲ್ಲ, ಅದು ರಿಯಲೈಸ್ ಆದಾಗ ಅದು ನಿಜವಾದ ಜ್ಞಾನ, ಅರಿವು ಸರ್. ಯಾವುದೋ ಮುಖಾಂತರ ಜಗತ್ತಿಗೆ ನಾನು ಪಕ್ವ ಆದಾಗ ದೇವರು ಅದನ್ನೊಂದು ರೂಪಿಸಿ ಅದು ಜಗತ್ತಿಗೆ ಮುಟ್ಟುವಂಗೆ ಮಾಡ್ತಾನೆ. ಯಾಕಂದ್ರೆ ಈಗ ಪ್ರತಿಯೊಂದು ಮಾತು ಎಷ್ಟು ಜನರಿಗೆ ಮುಟ್ತಾವಲ್ಲ, ಅದು ಒಂದು ನನ್ನಲ್ಲಿ ಪಕ್ವತೆ ಬಂದಾಗ ಮುಟ್ಟಿಸ್ತಾನೆ. ಮೋಸ್ಟ್ಲಿ ಅದೊಂದು ರೆಡಿನೆಸ್ ಇತ್ತು, ತಾವುಗಳು ಬಂದ್ರಿ, ಅದು ನನ್ನ ಮೇಲೆ ನಂಬಿಕೆ ಇಟ್ರಿ, ಪ್ರೀತಿನೂ ಇದೆ, ನಮ್ಮ ಮೇಲೆ ನಂಬಿಕೆ ಇಟ್ಟು ಸಮಯ ಕೊಟ್ಟರು. ಹಾಗಾಗಿ ಆಮೇಲೆ ತಮ್ಮ ಕೋರ್ಸ್ಗಳಿಗೆ ಅಥವಾ ತಮ್ಮ ಈ ಕೌನ್ಸಿಲಿಂಗ್ ವಿಡಿಯೋಸ್ @zindagi.com ಅಂತಿದೆ ಸರ್ ಒಂದು ವೆಬ್ಸೈಟ್. ಆಮೇಲೆ ಇಲ್ಲ ಫೋನ್ ನಂಬರ್ 9880881686 ಅಂತಿದೆ. ಆ ನಂಬರ್ಗೆ ಫೋನ್ ಮಾಡ್ಬೋದು. ಇಲ್ಲ ಮಹೇಶ್ ಮಾಷಾಳ್, ಮಹೇಶ್ MAHESMASAL.com ಅಂತ ಹೋದರೆ ನನ್ನ ವೆಬ್ಸೈಟು ಇದೆ. ಆ ಫೋನ್ ನಂಬರ್ ಮಾಡಿದ್ರು ಸಿಗುತ್ತೆ ಸರ್. ಅವ್ರ ಪುಸ್ತಕಗಳು ಕೂಡ ಇದ್ದಾವೆ. ತುಂಬ ಒಳ್ಳೆಯ
ಮನಸ್ಸಿಗೆ ಖುಷಿ ಕೊಡುವಂತಹ, ಮನಸ್ಸನ್ನು ಅರಳಿಸುವಂತಹ, ಕೆರಳಿಸುವಲ್ಲ ಅವು ಅರಳಿಸುವಂತಹ ಮಕ್ಕಳ ಪೋಷಕರು ಎಷ್ಟೋ ಸಮಸ್ಯೆಗಳು ಉತ್ತರ ಕೊಡುವಂಥ ಪುಸ್ತಕಗಳು. ಹಾಗಾಗಿ ಈಗ ಧನ್ಯವಾದ ಹೇಳ್ತಾ ಕೊನೆಯದಾಗಿ ನಾನು ಮತ್ತೆ ಕೇಳ್ಕೊಳ್ಳೋದಷ್ಟೇ, ನವ ಪೋಷಕರಲ್ಲಿ ನೀವು ನವ ಪೋಷಕರು ನವ ಮಕ್ಕಳನ್ನು ಮಕ್ಕಳ ಹಾಗೆ ಟ್ರೀಟ್ ಮಾಡಿ, ಅವ್ರು ನಿಜಕ್ಕೂ ಅವ್ರು ಸ್ವತಂತ್ರ ಕೊಡಿ. ಅತಿ ಸ್ವತಂತ್ರವೂ ಆಗಬಾರ್ದು, ಅತಿ ಸ್ವೇಚ್ಛೆಯೂ ಆಗಬಾರ್ದು, ಅತಿ ನಿಯಂತ್ರಣವೂ ಆಗ್ಬಿಡ್ಬಾರ್ದು. ಅದೇನದು ಬ್ಯಾಲೆನ್ಸು, ಪ್ಲೀಸ್ ಫೈಂಡ್ ಇಟ್. ಸರ್, ಕೊನೆಯ ಮಾತು, ಪಾಲಕರು, ಶಿಕ್ಷಕರು ಮತ್ತು ಸಮಾಜ ಇವತ್ತು ಅದರ ಮೇಲೆ ವರ್ಕ್ ಮಾಡಬೇಕಂದ್ರೆ ಒಂದು ಅಜ್ಞಾನ, ಅಂಜಿಕೆ, ಅನುಮಾನ, ಆಮೇಲೆ ಆಲಸ್ಯ, ಇವ್ರ ಮೇಲೆ ಕೆಲಸನ ಮಾಡಲೇಬೇಕು ಸರ್. ಅಲ್ಲಿ ಶಿಕ್ಷಣ ಕೊಟ್ಟಿಲ್ಲ ಅಂದರೆ ಕಷ್ಟದಲ್ಲಿ ಬರ್ತೇವೆ. ಸೊ ಅದಕ್ಕೆ ಪಾಲಕರಿಗೆ, ಶಿಕ್ಷಕರಿಗೆ ಮತ್ತು ಸಮಾಜಕ್ಕೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದರೆ ಈ ಮಾತಾಡಲಿಕ್ಕೆ ನನಗೊಂದು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಷ್ಟೋ ಜನ ಸೇರಿ ಇವತ್ತು ಮಹೇಶ್ ಆಗಿರೋದು. ಹೌದಾ ಸರ್? ಅವ್ರ ಸ್ಯಾಕ್ರಿಫೈಸು, ಅವ್ರ ಸಪೋರ್ಟು, ಅವ್ರ ಜ್ಞಾನ, ಅದನ್ನು ಇಲ್ಲಿ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪರಮ್ ಸರ್ಗೂ ನಮಸ್ಕಾರ. ಕಲಾ ಮಾಧ್ಯಮ ತಂಡಕ್ಕೆ ನಮಸ್ಕಾರ. ಧನ್ಯವಾದ. ಅವ್ರದ್ದು ಯೂಟ್ಯೂಬ್ ಪೇಜ್ ಕೂಡ ಇದೆ, ಮಹೇಶ್ ಮಶಾಲ ಯೂಟ್ಯೂಬ್ ಪೇಜ್, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅವ್ರ ವೆಬ್ಸೈಟ್ಗೆ ಹೋಗಿ ನೀವು ತಿಳ್ಕೊಳ್ಳಿ ವಿಷಯಗಳನ್ನ. ಸರ್ ಹೇಳಿದಾಗೆ ನಾಲೆಡ್ಜಬಲ್ ಪೇರೆಂಟ್ಸ್ ಆರ್ ದಿ ರಿಯಲ್ ಪೇರೆಂಟ್ಸ್. ಧನ್ಯವಾದ. ರೈಟ್ ಸರ್, ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.